ಯಾಜಕರನ್ನು ನೇಮಿಸಿರ್ತಾರಲ್ಲ, ಇವನೇನು ಮಾಡ್ತಾನಂತ ನೋಡುವಾಗ ಇಷ್ಟ ಬಂದಾಗಿ ನೇಮಿಸ್ಬಿಡ್ತಾನೆ. ಇವನು ಯಾರೊಬ್ಬಮ್ಮನು ನೋಡುವಾಗ ಇಷ್ಟ ಬಂದಾಗಿ ಇವರು ಯಾಜಕರು ಅವ್ರ ಯಾಜಕರಂತ ನೇಮಿಸ್ಬಿಡ್ತಾನೆ. ಟ್ರೈನಿಂಗ್ ಇಲ್ಲ, ಏನಿಲ್ಲ. ಒಟ್ಟಿನಲ್ಲಿ ಏನಪ್ಪ ಅಂತಂದರೆ, ಆಗಿನ ಕಾಲದಲ್ಲಿ ಲೇವಿ ಗೋತ್ರದಲ್ಲಿದ್ದವರಿಗೆ ಮಾತ್ರ ಯಾಜಕರು, ಬೇರೆಯವರಿಗೆ ಯಾಜಕರಾಗೋದಕ್ಕೆ ಅವಕಾಶ ಇಲ್ಲ. ಅವರೇ ಯಾಜಕರಾಗಬೇಕು, ಲೇವಿ ಗೋತ್ರದವರು. ಆದರೆ ಈ ಯಾರೊಬ್ಬಾಮನ ಏನು ಮಾಡ್ತಾನಂತ ನೋಡುವಾಗ, ವಿಗ್ರಹವನ್ನು ನಿಲ್ಲಿಸಿರುವಂಥದ್ದು ದೊಡ್ಡ ಪಾಪ. ಅದ್ರ ಜೊತೆಗೆ ಅವರ ಮಧ್ಯದಲ್ಲಿ ಕನಿಷ್ಠರನ್ನು ಯಾಜಕರನ್ನಾಗಿ ನೇಮಿಸುವಂಥದ್ದು ಇದೊಂದು ದೊಡ್ಡ ಪಾಪ. ಕನಿಷ್ಠರನ್ನು ಯಾಜಕರನ್ನಾಗಿ ನೇಮಿಸುವಂಥದ್ದು ದೊಡ್ಡ ಪಾಪವಾಗಿ ಆಗುತ್ತೆ. ಶಾಪ ತಂದುಕೊಳ್ತಾರೆ ಪ್ರಿಯರೇ. ಆಮೇಲೆ ಪ್ರವಾದಿಗಳ ಮೂಲಕ ಎಚ್ಚರಿಸ್ತಾರೆ. ದೇವರು ಬಿಡಲ್ಲ, ಯಾಕೆಂದರೆ ದೇವರು ಎಚ್ಚರಿಸ್ತಾರೆ. ಮೊದಲನೇದಾಗಿ ಪ್ರವಾದಿಗಳನ್ನು ಕಳಿಸಿ ಎಚ್ಚರಿಸ್ತಾರೆ. ನೀವು ಮಾಡುವಂಥದ್ದು ಪಾಪ, ನೀವು ಸರಿಪಡಿಸ್ಕೊಡ್ರಿ. ದೇವರ ಮಾತನ್ನು ಕೇಳಿ ದೇವ್ರ ಮಾತಿಗೆ ವಿಧೇಯರಾದರೆ ದೇವ್ರು ನಿಮ್ಮನ್ನು ಕಾಪಾಡ್ತಾರೆ. ಇಲ್ಲದೆ ಹೋದರೆ ನೀವು ನಾಶ ತಂದುಕೊಳ್ತೀರಾ. ಯಾಕೆಂದರೆ ಮೋಶೆ ಮೂಲಕ ಅನೇಕ ವಚನಗಳನ್ನು ಹೇಳಿದ್ದಾರಲ್ಲ, ದೇವರಿಗೆ ವಿಧೇಯರಾಗಿ ನಡ್ಕೊಂಡ್ರೆ ನಿಮಗೆ ಆಶೀರ್ವಾದ ಇರುತ್ತೆ. ದೇವರನ್ನು ಬಿಟ್ಟು ಇಷ್ಟ ಬಂದಾಗೆ ನಡ್ಕೊಂಡ್ರೆ ನಿಮಗೆ ಶಾಪ ಬರುತ್ತೆ ಅಂತ ದೇವರು ಮೋಶೆ ಮೂಲಕ ಬರೆಸಿದ್ದಾರಲ್ವ, ಅದರ ಪ್ರಕಾರ ಆಗುತ್ತೆ. ಹಾಗೆ ನಡ್ಕೊಳ್ಬೇಡಿ, ನೀವು ಜಾಗೃತಿ ಪಡಿ ಅಂತೇಳಿ ಪದೇ ಪದೇ ದೇವರು ಅವರ ಮಧ್ಯದಲ್ಲಿ ಪ್ರವಾದಿಗಳನ್ನು ಕಳಿಸಿ ಎಚ್ಚರಿಸಿದ್ದಾರೆ ಪ್ರಿಯರೇ. ಆದರೆ ಅವರು ಯಾರು ಕೂಡ ಬದಲಾಗಿಲ್ಲ ರೀ. ಇವಾಗ ಯಾರೊಬ್ಬಾಮನ ಕಾಲ ಇದೆಯಲ್ಲ, ಯಾರೊಬ್ಬಾಮನ ಕಾಲ ಯಾವಾಗಂತೂ ನೋಡುವಾಗ ಕ್ರಿಸ್ತ ಪೂರ್ವ 950ರಲ್ಲಿ ಯಾರೊಬ್ಬಾಮನ ಕಾಲ. ಅಂದಿನಿಂದ ದೇವರು ಎಚ್ಚರಿಕೆ ಮಾಡ್ಕೊಂಡು ಬರ್ತಾ ಇದ್ದಾನೆ, ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಕೊನೆಯದಾಗಿ ಕ್ರಿಸ್ತ ಪೂರ್ವ 722ರಲ್ಲಿ ಅಶೂರಿಯರಿಗೆ ಇವರೆಲ್ಲರಂದರೆ ಇಸ್ರೇಲ್ ಜನಾಂಗದವರನ್ನು ಅಶೂರ್ಯರ ಕೈಗೆ ಒಪ್ಪಿಸ್ತಾನೆ. ಅಶೂರಿಯರು ಯಾರಪ್ಪ ಅಂತ ನೋಡುವಾಗ ಅನ್ಯರು. ಈ ಅನ್ಯರಿಗೆ ಯಾರನ್ನು ಒಪ್ಪಿಸುವಂಥದ್ದು ಅಂತ ನೋಡುವಾಗ ಇಸ್ರೇಲ್ ಜನಾಂಗದವರನ್ನು ಒಪ್ಪಿಸುವಂಥದ್ದು ನೋಡ್ತೀವಿ. ಈ 2ನೇ ಅರಸುಗಳ ಗ್ರಂಥ ಇದೆಯಲ್ಲ, ಈ 2ನೇ ಅರಸುಗಳ ಗ್ರಂಥವನ್ನು ನೀವು ಓದ್ಕೊಂಡು ಹೋದರೆ ನಿಮಗೆ ಗೊತ್ತಾಗುತ್ತೆ ಪ್ರಿಯರೇ. 2ನೇ ಅರಸುಗಳ ಗ್ರಂಥದಲ್ಲಿ ಒಟ್ಟಿನಲ್ಲಿ ಟೋಟಲ್ ಅಂದರೆ 1ನೇ ಅರಸುಗಳು 12ನೇ ಅಧ್ಯಾಯದಿಂದ ಓದ್ಕೊಂಡು ಹೋದರೆ ಯಾರೊಬ್ಬಾಮನ ಒಂದು ಇತಿಹಾಸ ಪ್ರಾರಂಭವಾಗುತ್ತೆ. ಅವನ ಪಾಪ, ಅವನ ಜೊತೆಯಲ್ಲಿದ್ದಂಥ ಇಸ್ರಾಯೇಲರು ದೊಡ್ಡ ಪಾಪ ಮಾಡ್ಕೊಂಡು ಬಂದಿದ್ದಾರೆ. ಆಮೇಲೆ ಪ್ರವಾದಿಗಳನ್ನು ಕಳಿಸ್ಕೊಡ್ತಾರೆ, ಬದಲಾಗ್ರಿ ಸರಿ ಮಾಡಿಕೊಡ್ರಿ ಅಂತೇಳಿ ಕಳಿಸ್ಕೊಟ್ಟಾಗ ಜನ ಭಕ್ತಿಯಿಂದ ನಡ್ಕೊಳ್ಬೇಕಲ್ಲ, ಭಕ್ತಿ ಇಲ್ಲ. ಪ್ರವಾದಿಗಳು ಬರ್ತಾ ಇದ್ದಾರೆ, ಪ್ರವಾದನೆ ಹೇಳ್ತಾ ಇದ್ದಾರೆ, ಅನೇಕರು ಹೋಗ್ತಾ ಇದ್ದಾರೆ, ಬದಲಾಗ್ತಾ ಇಲ್ಲ. ಬದಲಾಗದ ಜನರು ಅವರು. ಮತ್ತು ಕೊನೆಯದಾಗಿ ಏನಾಗುತ್ತೆ ಅಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ ಏನ್ರಿ, ನಾಶವಾಗ್ತಾರೆ ಪ್ರಿಯರೇ. ಅಂದರೆ ಅಶೂರ್ಯರಿಗೆ ಒಪ್ಪಿಸುವಂಥದ್ದು ನೋಡ್ತೀವಿ ಪ್ರಿಯರೇ, ಅಶೂರ್ಯರಿಗೆ. ಅದೇ ಪ್ರಕಾರ ಯೆಹೂದ್ಯರಿದ್ದಾರಲ್ಲ, ಈ ಯೆಹೂದ್ಯರ ಮಧ್ಯದಲ್ಲಿ ಕೂಡ ಕೆಲವರು ಭಕ್ತರಿರ್ತಾರೆ, ಕೆಲವರು ಅರಸರು ಭಕ್ತರು ಇದ್ದಾಗ ಅವರ ಭಕ್ತರು ಆಳುವಂಥ ಕಾಲದಲ್ಲಿ ಇಸ್ರಾಯೇಲರು ಅಂದರೆ ಯೆಹೂದ್ಯರು ಕೂಡ ಒಳ್ಳೆಯ ಭಕ್ತಿಯಿಂದ ನಡ್ಕೊಳ್ತಾರೆ. ಯಾವಾಗ ಅರಸನು ಒಬ್ಬ ಕ್ರೂರನಾಗಿಯೇ ನಡ್ಕೊಳ್ತಾನೋ, ಅಂದರೆ ಕ್ರೂರ ಅರಸರು ಬರ್ತಾರೋ ಅಧಿಕಾರದಲ್ಲಿ ಬಂದಾಗ ಈ ಯೆಹೂದ್ಯರನ್ನು ಕೂಡ ಪಾಪದಲ್ಲಿ ನಡೆಸ್ತಾರೆ. ಇವರ ಮಧ್ಯದಲ್ಲೂ ಕೂಡ ಪ್ರವಾದನೆ ನಡೆಯುತ್ತೆ, ಯೆಹೂದ್ಯರ ಮಧ್ಯದಲ್ಲೂ ಕೂಡ ಪ್ರವಾದನೆ. ಕ್ರಿಸ್ತ ಪೂರ್ವದಲ್ಲಿ 720ರಲ್ಲಿ ಇಸ್ರಾಯೇಲ್ ಜನಾಂಗದವರನ್ನು ಒಂದು ಗುಂಪನ್ನು ಅಶೂರ್ಯರು ಒಪ್ಪಿಸ್ತಾರೆ. ಒಂದು ಗುಂಪು, 2 ಗುಂಪಿದೆಯಲ್ಲ, ಇಸ್ರಾಯೇಲರ ಗುಂಪು, ಯೆಹೂದ್ಯರ ಗುಂಪು. ಒಂದು ಗುಂಪನ್ನು ಅಶೂರ್ಯರು ಒಪ್ಪಿಸುವಂಥದ್ದು. ಅವ್ರು ಯಾರಂತ ನೋಡುವಾಗ ಅನ್ಯರು. ಅವರು ಇವರನ್ನು ಯಾವ ರೀತಿ ಬಳಸ್ಕೊಳ್ತಾರೆ? ಗುಲಾಮರು, ಅಂದರೆ ಬಿಟ್ಟಿ ಕೆಲಸ ಮಾಡಿಸ್ಕೊಳ್ಳುವಂಥದ್ದು. ಅಂದರೆ ಅಶೂರ್ಯರು ಏನು ಹೇಳ್ತಾರೋ ಅದನ್ನು ಇವ್ರು ಕೇಳಬೇಕು. ಅವರ ಹೆಂಡತಿಯರನ್ನು, ಮಕ್ಕಳನ್ನು ಎಲ್ಲರನ್ನ ಬಳಸ್ಕೊಳ್ತಾರೆ. ಹಾಗೆ ನಡೆಯುತ್ತೆ. ಯಾಕೆ ಇಂಥ ದುರ್ಗತಿ ಅಂತ ನೋಡುವಾಗ ದೇವರನ್ನು ಬಿಟ್ಟಿರೋದನ್ನು. ಯಾಕೆಂದರೆ ಇಸ್ರಾಯೇಲರನ್ನು, ಅವರ ಮನೆಗಳನ್ನು ಎಲ್ಲವನ್ನು ಸ್ವಾಧೀನ ಮಾಡ್ತಾರೆ, ಅಲ್ಲಿ ಕೊಳ್ಳೆ ಹೊಡೆದು ಆ ದೇಶವನ್ನು ಹಾಳು ಮಾಡ್ಕೊಳ್ತಾರೆ. ಇವಾಗ ಯೆಹೂದ್ಯರಿದ್ದಾರೆ, ಯೆಹೂದ್ಯರಲ್ಲೂ ಕೂಡ ಪ್ರವಾದನೆ ನಡೆಯುತ್ತೆ. ನಿನ್ನ ಅಣ್ಣಂದಿರಾಗಿರುವಂಥ ಇಸ್ರಾಯೇಲ್ ಜನಾಂಗದವರು ಇದ್ದಾರಲ್ಲ, ಇವರೆಲ್ಲರೂ ಕೂಡ ದೇವರಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ. ನೀವು ಹಾಗೆ ನಡ್ಕೊಳ್ಬೇಡಿ, ನೀವು ಹಾಗೆ ಪಾಪ ಮಾಡಬೇಡಿ, ನೀವು ಸರಿ ಮಾಡ್ಕೊಳ್ಳಿ, ಭಕ್ತಿಯಿಂದ ನಡ್ಕೊಳ್ಳಿ ಅಂತೇಳಿ ಅನೇಕ ಮಂದಿ ಪ್ರವಾದಿಗಳು ಬಂದು ಸುವಾರ್ತೆ ಮಾಡ್ತಾರೆ. ಇವ್ರ ಮಾತನ್ನು ಏನಾದರೂ ಕೇಳಿದ್ದಾರಂತ ನೋಡುವಾಗ ಕೆಲವರು ಕೇಳ್ತಾರೆ, ಕೆಲವರು ಬಿಡ್ತಾರೆ. ಕೊನೆಯದಾಗಿ ಏನಾಗುತ್ತೆ ಅಂತ ನೋಡುವಾಗ ಕ್ರಿಸ್ತ ಪೂರ್ವ 612ರಲ್ಲಿ ನೆಬೂಕದ್ನೆಚ್ಚರನು ಬಂದು ಯೆರೂಸಲೇಮ್ ಪಟ್ಟಣವನ್ನು ಮುತ್ತಿಗೆ ಹಾಕಿ
ಯೆಹೂದ್ಯರನ್ನು ಯೆರೂಸಲೇಮ್ ಪಟ್ಟಣವನ್ನು ಅಂದರೆ ಯೆರೂಸಲೇಮ್ ಪಟ್ಟಣವನ್ನು ಮುತ್ತಿಗೆ ಹಾಕ್ತಾನೆ ಪ್ರೇರೆ. ಯೆರೂಸಲೇಮ್ ಪಟ್ಟಣದ ಮೇಲೆ ದಾಳಿ ನಡೆಯುತ್ತೆ. ಯೆಹೂದ್ಯರನ್ನು ಸೆರೆ ಹಿಡಿದು ಕರ್ಕೊಂಡು ಹೋಗ್ತಾನೆ. ಈ ಅರಸನಿಗೆ ಯಾರು ಒಳಪಡ್ತಾರೋ ಅವರನ್ನು ಮಾತ್ರ ಯೆರೂಸಲೇಮ್ ಪಟ್ಟಣದಲ್ಲಿ ಕೆಲವರು ಬಡವರನ್ನು, ಅಂದರೆ ಈ ವ್ಯವಸಾಯ ಮಾಡುವಂಥ ರೈತರು ಇರ್ತಾರಲ್ಲ, ಬಡವರು ರೈತರು ಇರ್ತಾರೆ ನೋಡಿ, ಏನೂ ಇಲ್ಲದ ರೈತರು ಇರ್ತಾರೆ ನೋಡಿ, ಅಂಥವರನ್ನು ಮಾತ್ರ ವ್ಯವಸಾಯ ಮಾಡೋದಕ್ಕೆ ಅಲ್ಲಿ ಇರಿಸ್ತಾರೆ. ಇನ್ನೊಂದು ಅವ್ರ ಮಾತನ್ನು ಯಾರು ಕೇಳ್ತಾರೋ ಅವರನ್ನು ಮಾತ್ರ ಯೆರೂಸಲೇಮ್ ಪಟ್ಟಣದಲ್ಲಿ ಇರಿಸಿ ಟೋಟಲಿ ಎಲ್ಲರನ್ನ ಸೆರೆ ಹಿಡಿದು ಕರ್ಕೊಂಡು ಹೋಗ್ತಾನೆ ಪ್ರಿಯರು. ಯೆರೂಸಲೇಮ್ ಪಟ್ಟಣ ಹಾಳಾಗುತ್ತೆ. ಸುಮಾರು 70 ವರ್ಷಗಳವರೆಗೆ ಹಾಳು ಬಿದ್ದಿರುತ್ತೆ. ಆಮೇಲೆ ಅವನ್ನ ಬಿಟ್ಕೊಡ್ತಾನೆ. ಅಂದರೆ ಇಲ್ಲಿ ನೋಡಿ, ಮುಂಚಿತವಾಗಿ ದೇವರು ಏನು ಮಾಡಿದ್ದಾರೆ, ಪ್ರವಾದನೆ ಹೇಳಿದ್ದಾರೆ, ನೀವು ಭಕ್ತಿಯಿಂದ ನಡ್ಕೊಳ್ಬೇಕು, ನೀವು ದೇವರು ಹೇಳಿರೋ ಪ್ರಕಾರ ನಡ್ಕೊಳ್ಬೇಕು, ಮೋಸ ಮಾಡಬಾರ್ದು, ಅನ್ಯಾಯ ಮಾಡಬಾರ್ದು, ಭಕ್ತಿಯಿಂದ ನಡ್ಕೊಳ್ಬೇಕು ಅಂತೇಳಿ ದೇವರು ಹೇಳಿದಾಗ ಅದರಲ್ಲಿ ಬುದ್ಧಿವಂತರು ಸ್ವಲ್ಪ ಮಂದಿ ಇರ್ತಾರೆ, ಅವರು ಮಾತ್ರ ದೇವ್ರಿಗೆ ಒಳಪಡ್ತಾರೆ. ಬುದ್ಧಿ ಇಲ್ಲದಂಥವರು ಏನಾಗ್ತಾರಂತ ನೋಡುವಾಗ ದೇವ್ರಿಗೆ ಒಳಪಡದೇ ಇರುವುದರಿಂದ ಟೋಟಲ್ ನಾಶವಾಗ್ತಾರೆ ಅವರೆಲ್ಲರೂ ಕೂಡ. ಆನಂತರ ಕೆಲವು ವರ್ಷಗಳಾದಮೇಲೆ ಏನ್ರಿ ಇಸ್ರಾಯೇಲ್ರಿ ಅಂದರೆ ಯೆಹೂದ್ಯರಿಗೆ ಬಿಡುಗಡೆ ಆಗುತ್ತೆ. ಮತ್ತು ಯೆರೂಸಲೇಮ್ ಪಟ್ಟಣದಲ್ಲಿ ಬಂದು ವಾಸ ಮಾಡ್ತಾರೆ. ಕ್ರಿಸ್ತ ಪೂರ್ವ ಸುಮಾರು 520ರಲ್ಲಿ ಕೋರೆಷ್ ಎಂಬುವಂಥ ಅರಸನಿರ್ತಾನಲ್ವ, ಈತನ ಮೂಲಕ ಬಿಡುಗಡೆ ಆಗುತ್ತೆ. ಅಂದರೆ ಇಸ್ರಾಯೇಲ್ರಿಗೆ ಯೆಹೂದ್ಯರಿಗೆ ಬಿಡುಗಡೆ ಆಗುವಂಥದ್ದು ನೋಡ್ತೀವಿ. ಆತನು ಬಂದ ಮೇಲೆ ಮತ್ತೆ ಯೆರೂಸಲೇಮ್ ಪಟ್ಟಣಕ್ಕೆ ಬರ್ತಾರೆ, ಮತ್ತು ಜನ ಅಭಿವೃದ್ಧಿ ಆಗ್ತಾರೆ. ಅಭಿವೃದ್ಧಿ ಆದಾಗ ಪ್ರಿಯರಾದ ದೇವರ ಮಕ್ಕಳಿಗೆ ಮತ್ತು ಯೇಸು ಕ್ರಿಸ್ತರ ಕಾಲ ಪ್ರಾರಂಭವಾಗುತ್ತೆ. 1ನೇ ಶತಮಾನ, ಕ್ರಿಸ್ತ ಪೂರ್ವ 500ರಿಂದ ಮತ್ತು 1ನೇ ಶತಮಾನದವರೆಗೆ ಯೆರೂಸಲೇಮ್ ಪಟ್ಟಣದಲ್ಲಿ ಜನ ಅಭಿವೃದ್ಧಿ ಆಗ್ತಾ ಇರ್ತಾರೆ. ಓಕೆ, ಅವಾಗವಾಗ ದಾಳಿ ನಡೀತಾ ಇರುತ್ತೆ ಆ ಪಟ್ಟಣಕ್ಕೆ. ಯೆರೂಸಲೇಮ್ ಪಟ್ಟಣದ ಮೇಲೆ ಅವಾಗವಾಗ ದಾಳಿ ನಡೀತಾ ಇರುತ್ತೆ. ಯಾಕೆ ದಾಳಿ ನಡೀತೆ ಅಂತ ನೋಡುವಾಗ ಕಾರಣ ಒಂದೇ, ದೇವರನ್ನು ಬಿಟ್ಟು ಜೀವಿಸುವಂಥ ಸಮಯದಲ್ಲಿ ಅವರ ಮೇಲೆ ದಾಳಿ ನಡೆಯುವಂಥದ್ದು ನೋಡ್ತೀವಿ. ದೇವರನ್ನ ಬಿಟ್ಟು ಜೀವಿಸಿದಾಗ ದಾಳಿ ನಡೆಯುವಂಥದ್ದು ನೋಡ್ತೀವಿ. ಇವಾಗ ಹೊಸ ಒಡಂಬಡಿಕೆಗೆ ಹೆಜ್ಜೆ ಹಾಕೋದಕ್ಕಿಂತ ಮುಂಚಿತವಾಗಿ ಮಲಾಕಿ ಗ್ರಂಥವನ್ನು ನೋಡಿ. ಮಲಾಕಿ ಗ್ರಂಥ 4ನೇ ಅಧ್ಯಾಯ, ಮಲಾಕಿ ಗ್ರಂಥ 4ನೇ ಅಧ್ಯಾಯ 1ನೇ ವಚನ 2ನೇ ವಚನ ನೋಡೋಣ ಪ್ರಿಯರು. ಇಗೋ, ಆ ದಿನವು ಬರುತ್ತದೆ, ಒಲೆಯಂತೆ ಉರಿಯುತ್ತದೆ, ಸಕಲ ಅಹಂಕಾರಿಗಳು ದುಷ್ಕರ್ಮಿಗಳು ಒಟ್ಟಿನಂತಿರುವರು. ಬರುತ್ತಿರುವ ಆ ದಿನವು ಅವರಿಗೆ ಅಗ್ನಿ ಪ್ರಲಯವಾಗುವುದು. ಬರುತ್ತಿರುವ ಆ ದಿನವು ಅವರಿಗೆ ಅಗ್ನಿ ಪ್ರಲಯವಾಗುವುದು. ಬುಡ ರೆಂಬೆಗಳಾದವನ್ನು ಉಳಿಸದು. ನನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟಿರುವ ನಿಮಗೂ ದೇವರ ಧರ್ಮವೆಂಬ ಸೂರ್ಯನು ಸ್ವಸ್ಥತೆಯನ್ನು ಉಂಟು ಮಾಡುವ ಕಿರಣಗಳುಳ್ಳವನಾಗಿ ಮೂಡುವನು. ಅಂದರೆ ಇಲ್ಲಿ ಒಂದು ದಿನ ಬರ್ತಾ ಇದೆ ಅಂತೆ. ಏನು ದಿನ ಬರ್ತಾ ಇದೆ ಅಂತ ನೋಡುವಾಗ, ಇಗೋ ಆ ದಿನವು ಬರುತ್ತದೆ, ಒಲೆಯಂತೆ ಉರಿಯುತ್ತದೆ, ಸಕಲ ಅಹಂಕಾರಿಗಳು ದುಷ್ಕರ್ಮಿಗಳು ಒಟ್ಟಿನಂತಿರುವರು. ಬರುತ್ತಿರುವ ಆ ದಿನವು ಅವರಿಗೆ ಅಗ್ನಿ ಪ್ರಲಯವಾಗುವುದು. ಅಂದರೆ ದೇವರ ದಿನ. ಏನು ದಿನ ಬರ್ತಾ ಇದೆ ಅಂತೆ? ದೇವರ ದಿನ ಬರ್ತಾ ಇದೆ. ದೇವರ ದಿನ, ದೇವರು ಬರುವಂಥ ದಿನವಾಗಿದೆ. ದೇವರು ಬರುವಂಥ ದಿನವಾಗಿದೆ ಅಂದರೆ ಗಮನಿಸಬೇಕು, ಇಲ್ಲಿ 2 ಆಗಮನ ಇರುತ್ತೆ ರೀ. 2 ಆಗಮನ, ಒಂದು ಪರೋಕ್ಷವಾಗಿ ಬರುವಂಥದ್ದು, ಇನ್ನೊಂದು ಪ್ರತ್ಯಕ್ಷವಾಗಿ ಬರುವಂಥದ್ದು. 2 ಆಗಮನ ಇರುತ್ತೆ ಪ್ರಿಯರಾದ ದೇವ್ರ ಮಕ್ಕಳಿಗೆ. 2 ಆಗಮನ. ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ದೇವರ ದಿನ ಬಂದಿದೆ ಅಂತ ಹೇಳ್ತಾರೆ. ದೇವರ ದಿನ. ಈ ದೇವರ ದಿನ ಬಂದಾಗ ಅಂದರೆ ಏನು ನಡೆಯುತ್ತೆ ಗೊತ್ತಾ? ದೇವರು ಅವ್ರ ಮಧ್ಯದಲ್ಲಿ ಬಂದಾಗ ಒಂದು ರೀತಿಯಲ್ಲಿ ಆಶೀರ್ವಾದ ಇರುತ್ತೆ, ಇನ್ನೊಂದು ರೀತಿಯಲ್ಲಿ ನಾಶ ಇರುತ್ತೆ. ಭಕ್ತರ ಮಧ್ಯದಲ್ಲಿ ಬಂದರೆ ಆಶೀರ್ವಾದ, ಪಾಪಾತ್ಮರ ಮಧ್ಯದಲ್ಲಿ ಬಂದರೆ ಅವರಿಗೆ ಅದು ನಾಶವಾಗುತ್ತೆ. ಪ್ರವಾದಿಗಳು ಬಂದು ಹೇಳುವಾಗ, ಎಚ್ಚರಿಕೆ ಮಾತನ್ನು ಹೇಳಿದಾಗ ಅವ್ರು ಕೇಳದೆ ಹೋದರೆ ದೇವರ ದಿನ ಬರುತ್ತೆ. ದೇವರ ದಿನ ಹೇಗೆ ಬರುತ್ತೆ ಅಂತ ನೋಡುವಾಗ ಏನ್ರಿ, ಸುಂಟರ ಗಾಳಿ, ಸೊದಮ ಗೊಮೋರ ಪಟ್ಟಣದಲ್ಲಿ ಆಕಾಶದಿಂದ ಬೆಂಕಿ ಗಂಧಕಗಳನ್ನು ಸುರಿಸಿದರಲ್ಲ, ನೋಹನ ಕಾಲದಲ್ಲಿ ಜಲಪ್ರಳಯ ತರಿಸಿದರಲ್ಲ, ಏನು ದಿನ ಅಂತ ನೋಡುವಾಗ ಅದು ದೇವರ ದಿನ, ನಾಶ ಮಾಡುವಂಥ ದಿನ. ಅದೇ ಪ್ರಕಾರ ಹೊಸ ಒಡಂಬಡಿಕೆಯಲ್ಲಿ ಒಂದು ದಿನ ಪ್ರಾರಂಭವಾಗ್ತಾ ಇದೆಯಂತೆ. ಹೊಸ ಒಡಂಬಡಿಕೆ ಇನ್ನೂ ಬರೋದಕ್ಕಿಂತ ಮುಂಚಿತವಾಗಿ ಹೊಸ ಒಡಂಬಡಿಕೆ ಸ್ಥಾಪನೆ ಆಗ್ತಾ ಇದೆಯಲ್ಲ, ಅವರ ಕಾಲದಲ್ಲಿ ಒಂದು ದಿನ, ದೇವರ ದಿನ ಬರ್ತಾ ಇದೆ. ದೇವರ ದಿನ ಎಂಥ ದಿನ ಅಂತ ನೋಡುವಾಗ ಪರೋಕ್ಷವಾಗಿ ಬರುವಂಥದ್ದ, ಪ್ರತ್ಯಕ್ಷವಾಗಿ ಬರುವಂಥದ್ದ? ದೇವರ ದಿನ ಪರೋಕ್ಷವಾಗಿ ಬರುವಂಥದ್ದ ಅಥವಾ ಪ್ರತ್ಯಕ್ಷವಾಗಿ ಬರುವಂಥದ್ದ ಅಂತ ನೋಡುವಾಗ ಏನ್ರಿ, ಇದು ಮಲಾಕಿ ಗ್ರಂಥ ಇದೆಯಲ್ಲ, ಕ್ರೈಸ್ತ ಪೂರ್ವ ಸುಮಾರು 400 ವರ್ಷಗಳ ಹಿಂದೆ ಒಂದು ಪ್ರವಾದನೆ.
ಅದರಲ್ಲಿ ಏನಂತ ಬರೆಯಲ್ಪಟ್ಟಿದೆ? ಸಕಲ ಅಹಂಕಾರಿಗಳು, ದುಷ್ಕರ್ಮಿಗಳು ಒಟ್ಟಿನಂತಿರುವರು, ಬರುತ್ತಿರುವ ಆ ದಿನವು ಅವರಿಗೆ ಅಗ್ನಿ ಪ್ರಳಯವಾಗುವುದು. ಅಗ್ನಿ ಪ್ರಳಯ, ಜಲಪ್ರಳಯ ಗೊತ್ತಲ್ವಾ? ಜಲಪ್ರಳಯ ಗೊತ್ತಲ್ವಾ? ಜಲಪ್ರಳಯ ನಮ್ಗೆ ಗೊತ್ತು. ಇವಾಗ ಅವರ ಮಧ್ಯದಲ್ಲಿ ಅಗ್ನಿ ಪ್ರಳಯ ಬರುತ್ತಂತೆ. ಅಗ್ನಿ ಪ್ರಳಯ, ಬೆಂಕಿ ಪ್ರಳಯ, ಅಗ್ನಿ ಪ್ರಳಯ ಯಾರ ಮಧ್ಯದಲ್ಲಿ ಅಂತ ನೋಡುವಾಗ ಯೆಹೂದ್ಯರ ಮಧ್ಯದಲ್ಲಿ, ಅಂದರೆ ಇಸ್ರಾಯೇಲ್ಯರ ಮಧ್ಯದಲ್ಲಿ ಬರ್ತಾ ಇದೆ. ಯಾವಾಗ ಬರ್ತಾ ಅಂತ ನೋಡುವಾಗ ದೇವರು ಬರುವಂಥ ಆ ದಿನ, ದೇವರು ಬರುವಂಥ ಆ ದಿನ. ಏನ್ರಿ, ತಾಳ್ಮೆಯಿಂದ ಕೇಳಿ, ಯಾಕೆಂದರೆ ದೊಡ್ಡ ಅಂಶ ಇದು. ತಾಳ್ಮೆಯಿಂದ ಕೇಳಬೇಕು. ಯಾಕೆಂದರೆ ದೇವರ ವಾಕ್ಯಗಳನ್ನು ಅರ್ಥ ಮಾಡ್ಕೊಳ್ಬೇಕಂದ್ರೆ ನೀವು ಕಲಿಬೇಕು ಎಂಬುವಂಥ ಆಲೋಚನೆ ಇದ್ದಾಗ ತಾಳ್ಮೆಯಿಂದ ದೇವರ ವಾಕ್ಯಗಳನ್ನು ಕೇಳಿ. ಅವರ ಮಧ್ಯದಲ್ಲಿ ಅಗ್ನಿ ಪ್ರಳಯವಾಗುವುದು. ಅಗ್ನಿ ಪ್ರಳಯವಾಗುವುದು ಅಂದರೆ ದೇವರ ದಿನ ಬರುತ್ತೆ. ದೇವರ ದಿನ ಬಂದಾಗ ಅವರ ಮಧ್ಯದಲ್ಲಿ ಅಗ್ನಿ ಪ್ರಳಯವಾಗುತ್ತೆ. ಅವರ ಮಧ್ಯದಲ್ಲಿ ಇನ್ನೊಬ್ಬರು, ಅಂದರೆ ಭಕ್ತರ ಮಧ್ಯದಲ್ಲಿ ಧರ್ಮವೆಂಬ ಸೂರ್ಯನು ಬರ್ತಾನೆ. ಭಕ್ತರ ಮಧ್ಯದಲ್ಲಿ ಧರ್ಮವೆಂಬ ಸೂರ್ಯನು. ಅಹಂಕಾರಿಗಳ ಮಧ್ಯದಲ್ಲಿ ಅಗ್ನಿ ಎಂಬ ಪ್ರಳಯ, ಅಂದರೆ ಅಹಂಕಾರಿಗಳ ಮಧ್ಯದಲ್ಲಿ ಅಗ್ನಿ ಎಂಬ ಪ್ರಳಯ ಬರ್ತಾ ಇದೆ. ದೇವರ ದಿನ, ದೇವರು ಬರುವಂಥ ದಿನ, ಅಲ್ಲಿ ಎರಡು ನಡೀತಾ ಇದೆ. ಗಮನಿಸಬೇಕು, ಜಾಗ್ರತೆಯಿಂದ ಗಮನಿಸಬೇಕು, ಗಮನ ಕೊಟ್ಟು ಕೇಳಬೇಕು ನೀವು. ಒಂದು, ಇಸ್ರಾಯೇಲರ ಮಧ್ಯದಲ್ಲಿ ಅಗ್ನಿ ಪ್ರಳಯ, ಮತ್ತೊಂದು ರೀತಿಯಲ್ಲಿ ಭಕ್ತರ ಮಧ್ಯದಲ್ಲಿ ಧರ್ಮ ಸೂರ್ಯನ ಪ್ರತ್ಯಕ್ಷತೆ. ಧರ್ಮ ಸೂರ್ಯನ ಪ್ರತ್ಯಕ್ಷತೆ ಯಾರಿಗಾಗಿ ಅಂತ ನೋಡುವಾಗ ಏನ್ರಿ, ಯೇಸು ಕ್ರಿಸ್ತರ ವಿಷಯದಲ್ಲಿ, ಯೇಸು ಕ್ರಿಸ್ತರ ವಿಷಯದಲ್ಲಿ ನಡೆಯುವಂಥದ್ದು. ಓಕೆ, ಅವರ ಮಧ್ಯದಲ್ಲಿ ಅಗ್ನಿ ಪ್ರಳಯ ನಡೆಯುತ್ತಾ, ಅಗ್ನಿ ಪ್ರಳಯ ನಡೆಯುತ್ತಾ, ಅಥವಾ ಧರ್ಮ ಸೂರ್ಯನು ಎಂಬ ಯೇಸು ಕ್ರಿಸ್ತರು ಬಂದು ಸಮಾಧಾನವನ್ನು ಉಂಟು ಮಾಡ್ತಾನೆ. ಅಗ್ನಿ ಪ್ರಳಯ ನಡೆಯುತ್ತಾ ನೋಡಿ, ನೋಡೋಣ ವಾಕ್ಯದ ಮೂಲಕ. ಓಕೆನಾ? ಇವಾಗ ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 1ನೇ ವಚನವನ್ನು ನೋಡಿ. 1ನೇ ವಚನ, ಆ ದಿನಗಳಲ್ಲಿ ಸ್ನಾನಿಕನಾದ ಯೋಹಾನನು ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯೂದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು. ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ, ಆತನ ಆದಿಗಳನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವವನ ಶಬ್ದವದೇ ಎಂಬುದಾಗಿ ಪ್ರವಾದಿಯಾದ ಯೆಶಾಯನಿಂದ ಸೂಚಿತನಾದವನು ಇವನೇ. ಅಂದರೆ ಯೋಹಾನನು ಬಂದು ಸುವಾರ್ತೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಆ ದಿನಗಳಲ್ಲಿ ಸ್ನಾನಿಕನಾದ ಯೋಹಾನನು ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಮತ್ತೊಂದು ವಚನವನ್ನು ನೋಡಿ, ಅದೇ 3ನೇ ಅಧ್ಯಾಯ 10ನೇ ವಚನವನ್ನು ನೋಡಿ. 3ನೇ ಅಧ್ಯಾಯ 10ನೇ ವಚನ, ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ, ಒಳ್ಳೆಯ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡೆದು ಬೆಂಕಿಯಲ್ಲಿ ಹಾಕುವರು. ನಾನಂತೂ ನಿಮ್ಮ ಮನಸ್ಸುಗಳನ್ನು ತಿರುಗಿಕೊಳ್ಳಬೇಕೆಂಬುದಕ್ಕೆ ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ. ಆದರೆ ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು, ಆತನ ಕೆರಗಳನ್ನು ಹೊರಲಿಕ್ಕೂ ನಾನು ಯೋಗ್ಯನಲ್ಲ. ಆತನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು. ಅಂದರೆ ಯೇಸು ಕ್ರಿಸ್ತರು ಬಗ್ಗೆ ಇಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದಾನೆ, ನನಗಿಂತ ಶ್ರೇಷ್ಠನು ಬರ್ತಾ ಇದ್ದಾನೆ ಅಂತೇಳಿ. ಅದಕ್ಕಿಂತ ಮುಂಚಿತವಾಗಿ ಒಂದು ಮಾತು ಏನು ಗೊತ್ತಾ, ಇವಾಗೆ ಏನು ಸಿದ್ಧವಾಗಿದೆ ಅಂತೆ, ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ. ಅಂದರೆ ಕೊಡಲಿ ಸಿದ್ಧವಾಗಿದೆ, ಬೇರುಗಳ ಸಹಿತವಾಗಿ ಕಿತ್ತಾಕೋದಕ್ಕೆ ದೇವರು ಕೊಡಲಿಯನ್ನು ಸಿದ್ಧ ಮಾಡಿದ್ದಾನೆ. ಬೇರುಗಳ ಸಹಿತವಾಗಿ, ಬೇರು ಅಂದರೆ ಗಮನಿಸಬೇಕು, ಇಸ್ರಾಯೇಲರು ಯೆಹೂದ್ಯರು ಎಂಬ ಮರಗಳು, ಆ ಮರಗಳನ್ನು ಬೇರು ಸಹಿತವಾಗಿ ಕಿತ್ತಾಕುವಂಥ ದಿನಗಳು ಪ್ರಾರಂಭವಾಗಿದೆ ಅಂತ ಹೇಳ್ತಾನೆ. ಇಸ್ರಾಯೇಲ್ಯರು ಎಂಬ ಮರಗಳು, ಇಸ್ರಾಯೇಲ್ಯರು ಎಂಬುವ ಗಿಡಗಳು, ಆ ಗಿಡಗಳು ಬೇರು ಸಹಿತವಾಗಿ ಕಿತ್ತಾಕುವಂಥ ದಿನ ಹತ್ತಿರವಾಗಿದೆ ಅಂತ ಹೇಳ್ತಾರೆ. ಅಂದರೆ ಮಲಾಕಿ ಗ್ರಂಥದಲ್ಲಿ ದೇವರ ದಿನ ಬರುತ್ತೆ. ದೇವರ ದಿನ ಬಂದಾಗ ಅಹಂಕಾರಿಗಳ ಮಧ್ಯದಲ್ಲಿ ಏನಾಗುತ್ತಂತೆ, ಅಗ್ನಿ ಪ್ರಳಯವಾಗುತ್ತೆ, ಬೆಂಕಿ ಪ್ರಳಯ. ಜಲಪ್ರಳಯ ನೋಡಿದ್ದೀರಾ? ಜಲಪ್ರಳಯ ಗೊತ್ತು, ಅಗ್ನಿ ಪ್ರಳಯ ಗೊತ್ತಾ? ಕ್ಯಾಲಿಫೋರ್ನಿಯಾದಲ್ಲಿ ಏನು ಅಗ್ನಿ ಪ್ರಳಯ ಏನ್ರಿ. ಒಂದು ಕಾಲದಲ್ಲಿ ಪ್ರಿಯರಾದ ದೇವ್ರ ಮಕ್ಕಳಿರ, ಕ್ರಿಸ್ತ ಪೂರ್ವದಲ್ಲಿ
ಯೆಹೂದ್ಯರ ಮಧ್ಯದಲ್ಲಿ ಯೆರೂಸಲೇಮ್ ಪಟ್ಟಣದಲ್ಲಿ ನಡೆದಿದೆ. ಅಂಥದ್ದು ಒಂದು ಭಯಂಕರವಾದಂಥ ದುರ್ಘಟನೆ, ಭಯಂಕರವಾದಂಥ ಒಂದು ದುರ್ಗತಿ ಯೆರೂಸಲೇಮ್ ಪಟ್ಟಣದ ಮೇಲೆ ನಡೆಯೋದಕ್ಕೆ ಸಿದ್ಧವಾಗ್ತಾ ಇದೆ. ಅದರ ಬಗ್ಗೆ ಮುಂಚಿತವಾಗಿ ಹೇಳ್ತಾ ಇದ್ದಾರೆ ದೇವರು. ಮುಂಚಿತವಾಗಿ ಅಂದರೆ 10 ಮಂದಿ ಕನ್ಯೆಯರಂದರೆ ಭಕ್ತರು. ಈ ಇಸ್ರಾಯೇಲ್ಯರ ಮಧ್ಯದಲ್ಲಿ ಭಕ್ತರಿದ್ದಾರಲ್ಲ, ಅವರ ಮಧ್ಯದಲ್ಲಿ ಧರ್ಮಶಾಸ್ತ್ರವೆಂಬ ಆಜ್ಞೆಗಳು ಇದೆ, ಅವರ ಮಧ್ಯದಲ್ಲಿ ವಾಕ್ಯಗಳಿದೆ. ಈ ವಾಕ್ಯಗಳನ್ನು ಯಾರು ಕೈಗೊಂಡು ನಡೀತಾರೋ ಅವರು ಬುದ್ಧಿವಂತರಾಗಿರುವಂಥ ಭಕ್ತರು. ಯಾರು ಕೈಗೊಂಡು ನಡೀತಾರೋ ಅವರು ಬುದ್ಧಿವಂತೆಯರಾದ ಕನ್ಯೆಯರು. ಯಾರು ಕೇಳಿ ಅದನ್ನು ಬಿಡ್ತಾರೋ ಅವರು ಎಂಥ ಭಕ್ತರಂತ ನೋಡುವಾಗ ಬುದ್ಧಿ ಇಲ್ಲದವರು. ಇವಾಗ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯಕ್ಕೆ ಬನ್ನಿ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 1ನೇ ವಚನದಿಂದ 10ನೇ ವಚನದವರೆಗೆ ನೋಡುವಾಗ ಎಂಥ ಉಪದೇಶ ಇದೆ ಪ್ರಿಯರೇ. ಆತ್ಮಕ್ಕೆ ಸಂಬಂಧಪಟ್ಟದ್ದು, ಆತ್ಮಕ್ಕೆ ರಕ್ಷಣೆಗೋಸ್ಕರ ಆತ್ಮಿಕವಾದಂಥ ಬದುಕು. ಈ ಲೋಕ ಯಾವುದು ಶಾಶ್ವತವಲ್ಲ, ಈ ಲೋಕ ಶಾಶ್ವತವಲ್ಲ. ದೇವರ ರಾಜ್ಯ ಪ್ರಾರಂಭವಾಗಿದೆ, ದೇವರ ರಾಜ್ಯ ಪ್ರಾರಂಭವಾಗಿದೆ. ಈ ದೇವರ ರಾಜ್ಯದಲ್ಲಿ ಇದು ಇರುತ್ತೆ, ಗಮನಿಸಬೇಕು ಅಂತೇಳಿ 5ನೇ ಅಧ್ಯಾಯ 2ನೇ ವಚನ. ಆತನು ಅವರಿಗೆ ಉಪದೇಶ ಮಾಡಿ ಹೇಳಿದ್ದೇನೆಂದರೆ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ಏನ್ರಿ ಈ ವಚನದಲ್ಲಿ ಇದೆಯಲ್ಲ, ಈ ವಚನಕ್ಕೆ ಸಂಬಂಧಪಟ್ಟಂಥ ಅಂಶವನ್ನು ಆಲ್ರೆಡಿ ಮಾತನಾಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಯಾರಾದರೂ ಬೇಕು ಅಂತಂದರೆ ಈ 5ನೇ ಅಧ್ಯಾಯ 1ನೇ ವಚನದಿಂದ 10 ವಚನದಲ್ಲಿ ಇದೆಯಲ್ಲ, ಈ ಆತ್ಮಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ಮಾತಾಡಿದ್ವಿ. ಬೇಕು ಅಂದರೆ ನಮಗೆ ಮೆಸೇಜ್ ಮಾಡಿ ನಿಮಗೆ ವಾಟ್ಸಪ್ನಲ್ಲಿ ಕಳಿಸ್ಕೊಡ್ತೀವಿ ಪ್ರೇಯರೇ. ಯಾಕೆಂದರೆ ಓದ್ಕೊಂಡು ಹೋಗ್ತೀನಿ, ಬಹಳ ಇದೆಯಲ್ಲ, ಓದ್ಕೊಂಡು ಹೋಗ್ತೀನಿ ಪ್ರೇಯರೇ. ಇವಾಗ ಎಲ್ಲಿದ್ದೀವಿ? 6ನೇ ವಚನ. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರಿಗೆ ಮಕ್ಕಳು ಅನಿಸಿಕೊಳ್ಳುವರು. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಅವರು ಧನ್ಯರು, ಪರಲೋಕ ರಾಜ್ಯವು ಅವರದು. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆಯೇ ಹಿಂಸೆ ಪಡಿಸಿದ್ದಾರಲ್ಲ. ಅಂದರೆ ಇವೆಲ್ಲ ಕೂಡ ದೇವರ ರಾಜ್ಯದಲ್ಲಿ ದೇವರ ಮಕ್ಕಳಿಗೆ ಇರಬೇಕಾದಂಥ ಗುಣಗಳು. ಅಂದರೆ ಆತ್ಮಿಕವಾದಂಥ ಜ್ಞಾನ, ಸುವಾರ್ತೆಯನ್ನು ಸಾರಿಕೊಂಡು ಹೋಗ್ತಾ ಇದ್ದಾನೆ. ಆತ್ಮಿಕವಾದಂಥ ಸುವಾರ್ತೆ ಸಾರಿಕೊಂಡು ಹೋದಾಗ ಜನರೆಲ್ಲರೂ ಕೂಡ ಏನಾಗಬೇಕು ಪ್ರಿಯರೇ? ಬದಲಾಗಬೇಕು. 17ನೇ ವಚನ. ಮೋಶೆಯ ಧರ್ಮಶಾಸ್ತ್ರವಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆದು ಹಾಕೋದಕ್ಕೆ ನಾನು ಬಂದೆನೆಂದು ನೆನೆಸಬೇಡಿರಿ. ತೆಗೆದು ಹಾಕೋದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವು ಭೂಮಿಯು ಅಳೆದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗುಡುಸಾದರೂ ಅಳೆದು ಹೋಗಲಾರದು. ಅಂದರೆ ಗಮನಿಸಬೇಕು ಪ್ರಿಯರ ದೇವ್ರ ಮಕ್ಕಳಿರ, ಧರ್ಮಶಾಸ್ತ್ರ ಕೊಡಲ್ಪಟ್ಟಿದೆಯಲ್ಲ, ಈ ಧರ್ಮಶಾಸ್ತ್ರದಲ್ಲಿದ್ದಂಥ ಆಜ್ಞೆಗಳನ್ನು, ಅಂದರೆ ಯೇಸು ಕ್ರಿಸ್ತರಿಗೋಸ್ಕರ ಬರೆಯಲ್ಪಟ್ಟಂಥ ಆಜ್ಞೆಗಳಿದೆಯಲ್ಲ, ಯೇಸು ಕ್ರಿಸ್ತರಿಗೋಸ್ಕರ ಬರೆಯಲ್ಪಟ್ಟಂಥ ಆಜ್ಞೆಗಳು ಏನೇನಿದೆಯೋ ಅವೆಲ್ಲವನ್ನು ಕೂಡ ನೆರವೇರಿಸ್ತಾರೆ. ನೆರವೇರುವ ತನಕ ಇದು ತೆಗೆದು ಹಾಕಲ್ಪಡುವುದಿಲ್ಲ. ನೆರವೇರಿದ ಮೇಲೆ ಹೊಸ ಒಡಂಬಡಿಕೆ ಪ್ರಾರಂಭವಾಗುತ್ತೆ. ಹೊಸ ಒಡಂಬಡಿಕೆ ಅಂದರೆ ಅರ್ಥ ಏನು? ಹೊಸ ಆಜ್ಞೆಗಳು, ಹೊಸ ಕಾನೂನು. ಹೊಸ ಒಡಂಬಡಿಕೆ ಅಂದರೆ ಹೊಸ ಕಾನೂನು. ನೂತನ ಒಡಂಬಡಿಕೆ ಅಂದರೆ ನೂತನ ಕಾನೂನು. ಹಳೆ ಒಡಂಬಡಿಕೆ ಧರ್ಮಶಾಸ್ತ್ರ ಅಂದರೆ ಮೋಶೆ ಮೂಲಕ ಕೊಡಲ್ಪಟ್ಟಿದೆ. ಆ ಮೋಶೆ ಮೂಲಕ ಕೊಡಲ್ಪಟ್ಟಂಥ ಧರ್ಮಶಾಸ್ತ್ರ ನೆರವೇರಿದ ಮೇಲೆ, ಅಂದರೆ ಧರ್ಮಶಾಸ್ತ್ರದಲ್ಲಿ ಯೇಸು ಕ್ರಿಸ್ತರ ವಿಷಯದಲ್ಲಿ ಏನೇನು ಬರೆಯಲ್ಪಟ್ಟಿದೆಯೋ ಅದು ನೆರವೇರಿದ ಮೇಲೆ ಅದೇನಾಗುತ್ತೆ? ನೆರವೇರಿದ ಮೇಲೆ ಏನಾಗುತ್ತೆ? ರದ್ದಾಗುತ್ತೆ. ಹೊಸ ಒಡಂಬಡಿಕೆಗೆ ಆಯುಷ್ ಬರುತ್ತೆ ಪ್ರಿಯರೇ. ಅದು ನಡೆಯುವಂಥದ್ದು ನಾವು ನೋಡ್ತೀವಿ ಪ್ರಿಯರಾದ ದೇವರ ಮಕ್ಕಳಿಗೆ. ಓಕೆ, ಅವರ ಮಧ್ಯದಲ್ಲಿ ಸುವಾರ್ತೆ ಸಾರುವಂಥದ್ದು, ಅದ್ಭುತಗಳನ್ನು ಮಾಡುವಂಥದ್ದು, ಸ್ವಸ್ಥತೆಗಳನ್ನು ಮಾಡುವಂಥದ್ದು, ಇವೆಲ್ಲ ಕೂಡ ನೋಡ್ಕೊಂಡು ಬರ್ತೀವಿ ಈ ಸುವಾರ್ತೆಗಳಲ್ಲಿ. ಇವೆಲ್ಲ ನೋಡ್ಕೊಂಡು ಬಂದಾಗ ಯೇಸು ಕ್ರಿಸ್ತರು ಶಿಲುಬೆ ಮರಣ ಹೊಂದುವಂಥ ಸಮಯ ಹತ್ತಿರವಾದಾಗ ಏನ್ರಿ ನೆನಪು ಮಾಡುವಂಥದ್ದು ನೋಡ್ತೀವಿ. ಏನು ನೆನಪು ಮಾಡ್ತಾರೆ ನೋಡಿ, ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ.
ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 1ನೇ ವಚನ. ತರುವಾಯ ಯೇಸು ಜನರ ಗುಂಪಿಗೂ ತನ್ನ ಶಿಷ್ಯರಿಗೂ ಹೇಳಿದ್ದೇನೆಂದರೆ, ಶಾಸ್ತ್ರಿಗಳು ಪರಿಸಯ್ಯರು ಮೋಶೆಯ ಪೀಠದಲ್ಲಿ ಕೂತುಕೊಂಡಿದ್ದಾರೆ. ಆದುದರಿಂದ ಅವರು ನಿಮಗೆ ಏನೇನು ಹೇಳುತ್ತಾರೋ ಅದನ್ನೆಲ್ಲ ಮಾಡಿರಿ, ಕಾಪಾಡಿಕೊಳ್ಳಿರಿ. ಆದರೆ ಅವರ ನಡತೆಯ ಪ್ರಕಾರ ನಡೆಯಬೇಡಿರಿ. ಅವರು ಹೇಳುತ್ತಾರೆ ಹೊರತು ನಡೆಯುವುದಿಲ್ಲ. ಅವರು ಭಾರವಾದ ಹೊರೆಗಳನ್ನು ಕಟ್ಟಿ ಜನರ ಹೆಗಲಿನ ಮೇಲೆ ಹೊರಿಸುತ್ತಾರೆ, ತಾವಾದರೂ ಬೆರಳಿನಿಂದಾದರೂ ಅವುಗಳನ್ನು ಮುಟ್ಟಲೊಲ್ಲರು. ಇಲ್ಲಿ ಏನು ಕಾಣುತ್ತೆ ಅಂತ ನೋಡುವಾಗ, ಪರಿಸಯ್ಯರು ಯಾಜಕರಿದ್ದಾರಲ್ಲ, ಇವರ ಒಂದು ಗರ್ವವು ಅಹಂಕಾರ ಕಾಣುತ್ತೆ. ಆದರೆ ಶಿಷ್ಯರಿಗೆ ಹೇಳುವಂಥದ್ದು ಏನಪ್ಪ ಅಂದರೆ, ಅವ್ರು ಏನು ಹೇಳಿದ್ದಾರೆ ಅದರ ಪ್ರಕಾರ ನಡ್ಕೊಡ್ರಿ. ಅಂದರೆ ದೇವರು ಏನು ಹೇಳಿದ್ದಾರೋ ವಚನದ ಪ್ರಕಾರ ನಡ್ಕೊಳ್ರಿ, ಆದರೆ ಅವರು ನಡೆದ ಹಾಗೆ ನಡ್ಕೊಳ್ಬೇಡ್ರಿ, ಜಾಗ್ರತೆ ಅಂತ ಹೇಳ್ತಾರೆ. ಆಮೇಲೆ ಶಾಸ್ತ್ರಿಗಳನ್ನು ಪರಿಸಯ್ಯರನ್ನು ಕುರಿತು ಏನು ಹೇಳ್ತಾರೆ ನೋಡಿ, 13ನೇ ವಚನ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಯ್ಯರೇ, ಪರಲೋಕ ರಾಜ್ಯದ ಬಾಗಲನ್ನು ಮನುಷ್ಯರ ಎದುರಿನಿಗೆ ಮುಚ್ಚಿಬಿಡುತ್ತೀರಿ. ನೀವಂತೂ ಒಳಕ್ಕೆ ಹೋಗುವುದಿಲ್ಲ, ಒಳಕ್ಕೆ ಹೋಗಬೇಕೆಂದಿರುವವರನ್ನು ಹೋಗಗೊಡಿಸುವುದಿಲ್ಲ. ಶಾಸ್ತ್ರಿಗಳು ಪರಿಸಯ್ಯರು ಮಾಡುವಂಥದ್ದೇನು? ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಯ್ಯರೇ, ಪರಲೋಕ ರಾಜ್ಯದ ಬಾಗಿಲನ್ನು ಮನುಷ್ಯರ ಎದುರಿಗೆ ಮುಚ್ಚಿಬಿಡುತ್ತೀರಿ. ನೀವಂತೂ ಒಳಕ್ಕೆ ಹೋಗುವುದಿಲ್ಲ, ಒಳಕ್ಕೆ ಹೋಗಬೇಕೆಂದಿರುವವರನ್ನು ಹೋಗಗೊಡಿಸುವುದಿಲ್ಲ. ಅಂದರೆ ಶಾಸ್ತ್ರಿಗಳು ಪರಿಸಯ್ಯರು ಹೇಗೆ ಆಗಿದ್ದಾರಂತ ನೋಡುವಾಗ, ದೇವರ ವಾಕ್ಯವನ್ನು ಕೇಳೋದಕ್ಕೆ ಬಿಡ್ತಾ ಇಲ್ಲ, ಅವರು ಕೇಳ್ತಾ ಇಲ್ಲ. ಮೊಟ್ಟ ಮೊದಲು ಯಾರು? ಶಾಸ್ತ್ರಿಗಳು, ಪರಿಸಯ್ಯರು, ಯಾಜಕರಿದ್ದಾರಲ್ಲ, ಇವರು ಕೇಳ್ತಾ ಇಲ್ಲ, ಕೇಳೋರಿಗೆ ಬಿಡ್ತಾ ಇಲ್ಲ. ಕೇಳಿ ದೇವರ ವಾಕ್ಯಗಳನ್ನು ಕೇಳಿ ಭಕ್ತಿಯಿಂದ ನಡ್ಕೊಳ್ಬೇಕಂತೇಳಿ ಹಿಂಬಾಲಿಸ್ತಾ ಇರ್ತಾರಲ್ಲ, ಹಿಂಬಾಲಿಸೋರನ್ನು ತಡಿತಾ ಇದ್ದಾರೆ. ನಡ್ಕೊಳ್ಬೇಕು ಅಂದವ್ರನ್ನ ಅವ್ರನ್ನೂ ಕೂಡ ತಡೆಯುವಂಥದ್ದು ನೋಡ್ತೀವಿ. ಅಂದರೆ ಯಾಜಕರು, ಪರಿಸಯ್ಯರು, ಶಾಸ್ತ್ರಿಗಳು ಅವರು ಬದುಕ್ತಾ ಇಲ್ಲ. ಕೊನೆಯದಾಗಿ ಯಾರಾದರೂ ದೇವ್ರಿಗೋಸ್ಕರ ಬದುಕಬೇಕು ಅಂತೇಳಿ ಸಿದ್ಧರಾಗ್ತಾರೆ ನೋಡಿ, ಇವರನ್ನು ಕೂಡ ಬದುಕೋದಕ್ಕೆ ಬಿಡಲ್ಲ. ಕೆಳಗಡೆ ಮಾತು ನೋಡಿ, 15ನೇ ವಚನ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಯ್ಯರೇ, ನೀವು ಒಬ್ಬನನ್ನು ನಿಮ್ಮ ಮತದಲ್ಲಿ ಸೇರಿಸಿಕೊಳ್ಳುವುದಕ್ಕಾಗಿ ಭೂಮಿಯನ್ನು ಸಮುದ್ರವನ್ನು ಸುತ್ತಿಕೊಂಡು ಬರುತ್ತೀರಿ. ಅವನು ಸೇರಿದ ಮೇಲೆ ಅವನನ್ನು ನಿಮಗಿಂತ ಎರಡರಷ್ಟನ್ನಾಗಿ ನರಕ ಪಾತ್ರನಾಗ ಮಾಡುತ್ತೀರಿ. ಅಂದರೆ ನೀವು ಒಂದು ಪಟ್ಟಾಗಿ ನರಕವನ್ನು ಅನುಭವಿಸೋದಕ್ಕೆ ಸಿದ್ಧರಾಗಿದ್ದರೆ, ನಿಮ್ಮನ್ನು ಹಿಂಬಾಲಿಸೋದಕ್ಕೆ, ನಿಮ್ಮ ಮಾರ್ಗದಲ್ಲಿ ನಡೆಸ್ಕೊಳ್ಳೋದಕ್ಕೆ ಅವನಿಗೆ ಬೋಧನೆ ಕೊಟ್ಟು ನಡೆಸ್ತಿರಲ್ಲ, ಅವನು 2 ಪಟ್ಟಷ್ಟು ನರಕವನ್ನು ಅನುಭವಿಸುವಂಥ ರೀತಿಯಲ್ಲಿ ನೀವು ಅವನನ್ನು ಸಿದ್ಧ ಮಾಡ್ತಾ ಇದ್ದೀರಾ. ಅಂದರೆ ಇವರು ಒಳಗೆ ಕೂತ್ಕೊಂಡು 1 ಪಟ್ಟು ನರಕವನ್ನು ಅನುಭವಿಸುವಂಥ ರೀತಿಯಲ್ಲಿ ಮಾಡ್ತಾರೆ. ಆಮೇಲೆ ಕೆಲವರು ಶಿಷ್ಯರಿಗೆ ಟ್ರೈನಿಂಗ್ ಕೊಡ್ತಾರಲ್ಲ, ಇವರು 2 ಪಟ್ಟಷ್ಟು ನರಕವನ್ನು ಅನುಭವಿಸೋದಕ್ಕೆ ಸಿದ್ಧ ಮಾಡ್ತಾರಂತೆ. ಯಾರು? ಕಪಟಿಗಳು, ಶಾಸ್ತ್ರಿಗಳು. ಓಕೆನಾ? ಆಮೇಲೆ ನೋಡಿ 23ನೇ ವಚನ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಯ್ಯರೇ, ನೀವು ಮರುಗು, ಸೋಪು, ಜೀರಿಗೆಗಳಲ್ಲಿ 10ರಲ್ಲೊಂದು ಪಾಲು ಕೊಡುತ್ತೀರಿ ಸರಿ, ಆದರೆ ಧರ್ಮಶಾಸ್ತ್ರದಲ್ಲಿ ಗೌರವವಾದದ್ದನ್ನು, ಅಂದರೆ ನ್ಯಾಯವನ್ನು, ಕರುಣೆಯನ್ನು, ನಂಬಿಕೆಯನ್ನು ಬಿಟ್ಟು ಬಿಟ್ಟಿದ್ದೀರಿ. ಇವುಗಳನ್ನು ಮಾಡಬೇಕಾಗಿತ್ತು, ಅವುಗಳನ್ನು ಬಿಡಬಾರದು. ಮತ್ತೆ ಯಾವುದು? 25ನೇ ವಚನ ನೋಡಿ, 25ನೇ ವಚನ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಯ್ಯರೇ, ನೀವು ಪಂಚಪಾತ್ರೆ, ಬಟ್ಟಲು ಇವುಗಳ ಹೊರ ಭಾಗವನ್ನು ಶುಚಿ ಮಾಡುತ್ತೀರಿ, ಆದರೆ ಅವು ಒಳಗೆ ಸುಲುಕೊಂಡವುಗಳಿಂದಲೂ ಇಹ ಭೋಗ ಪದಾರ್ಥಗಳಿಂದಲೂ ತುಂಬಿರುತ್ತವೆ. 27ನೇ ವಚನ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಯ್ಯರೇ, ನೀವು ಸುಣ್ಣ ಹಚ್ಚಿದ ಸಮಾಧಿಗಳಿಗೆ ಹೋಲಿಕೆಯಾಗಿದ್ದೀರಿ. ಇವು ಹೊರಗೆ ಚಂದವಾಗಿ ಕಾಣುತ್ತವೆ, ಒಳಗೆ ನೋಡಿದರೆ ಸತ್ತವರ ಎಲುಬುಗಳಿಂದಲೂ ಎಲ್ಲ ಹೊಲಸಿನಿಂದಲೂ ತುಂಬಿರುತ್ತವೆ. ಹಾಗೆ ನೀವು ಸಹ ಹೊರಗೆ ಜನರಿಗೆ ಸತ್ಪುರುಷರಂತೆ ಕಾಣಿಸಿಕೊಳ್ಳುತ್ತೀರಿ ಸರಿ, ಆದರೆ ಒಳಗೆ ಕಪಟದಿಂದಲೂ ಅನ್ಯಾಯದಿಂದಲೂ ತುಂಬಿದವರಾಗಿದ್ದೀರಿ. 32ನೇ ವಚನ ನೋಡೋಣ. ನೀವು ನಿಮ್ಮ ಹಿರಿಯರ ಪಾಪದ ಅಳತೆಯನ್ನು ಪೂರ್ತಿ ಮಾಡಿರಿ, ಅವುಗಳೇ ಸರ್ಪ ಜಾತಿಯವರೇ, ನರಕ ದಂಡನೆಗೆ ಹೇಗೆ ತಪ್ಪಿಸಿಕೊಂಡಿರಿ. ಅದರಂತೆ ನೋಡಿರಿ, ನಾನು ನಿಮ್ಮ ಬಳಿಗೆ ಪ್ರವಾದಿಗಳನ್ನು, ಜ್ಞಾನಿಗಳನ್ನು, ಶಾಸ್ತ್ರಿಗಳನ್ನು ಕಳಿಸುತ್ತೇನೆ. ಅವರಲ್ಲಿ ಕೆಲವರನ್ನು ಕೊಲ್ಲುವಿರಿ, ಸಿಲುಬೆಗೆ ಹಾಕುವಿರಿ, ಕೆಲವರನ್ನು ನಿಮ್ಮ ಸಭಾ ಮಂದಿರಗಳಲ್ಲಿ ಕೊರಡೆಗಳಿಂದ ಒಡೆದು ಊರಿನಿಂದ ಊರಿಗೆ ಅಟ್ಟಿಕೊಂಡು ಹೋಗುವಿರಿ. ಹೀಗೆ ನೀತಿವಂತನಾದ ಹೇಬೇಲನ ರಕ್ತವು ಮೊದಲುಗೊಂಡು ನೀವು ದೇವಾಲಯಕ್ಕೂ ಯಜ್ಞವೇದಿಗೂ ನಡುವೆ ಕೊಂದು ಹಾಕಿದ ಬರಕೆಯನ ಮಗನಾದ ಜಕರಿಯನ ರಕ್ತದವರೆಗೂ ಭೂಮಿಯ ಮೇಲೆ ಸುರಿಸಲ್ಪಟ್ಟ ಎಲ್ಲ ನೀತಿವಂತರ ರಕ್ತದಿಂದ ಉಂಟಾಗುವ ಅಪರಾಧವು ನಿಮ್ಮ ತಲೆಯ ಮೇಲೆ ಬರುವುದು. ಅದೆಲ್ಲ ಈ ಸಂತತಿಯವರ ಮೇಲೆ ಬರುವುದೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಅಂದರೆ ನಿಮಗೆ ದುರ್ಗತಿ.
ಅಂದರೆ ಪ್ರಿಯರಾದ ದೇವ್ರ ಮಕ್ಕಳಿರ ಭಕ್ತರಿದ್ದಾರೆ ನೋಡಿ, ಭಕ್ತರು ಈ ಭಕ್ತರಿಗೆ ನೀತಿ ಸೂರ್ಯನೆಂಬ ಅಂದರೆ ಧರ್ಮ ಸೂರ್ಯನೆಂಬ ಕಿರಣಗಳು ಅಂದರೆ ಆರೋಗ್ಯದಾಯಕವೆಂಬ ಸೂರ್ಯನು ಅವರಿಗೆ ಮೂಡುವಂಥದ್ದು ನೋಡ್ತೀವಿ. ಅಂದರೆ ಇಸ್ರಾಯೇಲ್ಯರ ಮಧ್ಯದಲ್ಲಿ, ಯಹೂದ್ಯರ ಮಧ್ಯದಲ್ಲಿ ದೇವರ ಮಾತಿಗೆ ಒಳಪಟ್ಟರೆ, ದೇವರ ಮಾತಿಗೆ ವಿಧೇಯರಾದರೆ ಅವ್ರಿಗೇನಾಗುತ್ತೆ ಅಂತ ನೋಡುವಾಗ ರಕ್ಷಣೆ. ದೇವರ ಮಾತನ್ನು ಮೀರಿ ನಡ್ಕೊಂಡ್ರೆ ಟೋಟಲ್ ಇಸ್ರಾಯೇಲ್ಯರಿಗೆ ಭಯಂಕರವಾದಂಥ ದುರ್ಗತಿ ಬಂದಿದೆ ಎಂದು ಒಂದು ಸೂಚನೆ ಹೇಳುವಂಥದ್ದು. ಭಯಂಕರವಾದಂಥ ದುರ್ಗತಿ ಯಾವಾಗ ನಡೆಯುತ್ತೆ ನೋಡಿ, ಒಂದು ಸಾರಿ ಅದನ್ನು ಕೂಡ ಗಮನಿಸೋಣ. 1ನೇ ಶತಮಾನದಲ್ಲಿ ಈ ಮಾತನ್ನು ಹೇಳಿದ್ದಾರಲ್ಲ, ಯಾವಾಗ ನೆರವೇರುತ್ತೆ, ಯಾವ ಕಾಲದಲ್ಲಿ ಅಂತೇಳಿ ನೋಡೋಣ ಪ್ರಿಯರ್. 37ನೇ ವಚನ. ಯೆರೂಷಲೇಮೇ ಯೆರೂಷಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೆ, ದೇವರು ನಿನ್ನ ಬಳಿಗೆ ಕಳಿಸಿಕೊಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೆ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿಮಗೆ ಮನಸ್ಸಿಲ್ಲದೆ ಹೋಯಿತು. ನೋಡಿರಿ, ನಿಮ್ಮ ಆಲಯವು ಬರೆದಾಗಿ ಬಿಟ್ಟಿದೆ. ಈಗಿನಿಂದ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಎಂದು ನೀವು ಹೇಳುವ ತನಕ ನೀವು ನನ್ನನ್ನು ನೋಡುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಅಂದರೆ ದೇವರ ಭಕ್ತರು ಎಂಬ ಕನ್ಯೆಯರು ಬುದ್ಧಿವಂತರಾಗಿದ್ದಾರಾ, ಬುದ್ಧಿ ಇಲ್ಲದವರಾಗಿದ್ದಾರಾ ಅಂಥೇಳಿ ನಿಮಗೆ ಗೊತ್ತಾಗಬೇಕು. ಯಾಕಂದರೆ ಬಹಳ ಸಮಯ ಬೇಕು. ಈ ಅಂಶವನ್ನು ಕ್ಲಿಯರ್ ಮಾಡ್ತೀನಿ. ದೇವರು ಕೊಟ್ಟಂಥ ಈ ಜ್ಞಾನ ಸದ್ವಿನಿಯೋಗ ಮಾಡಿಕೊಡಿ. ದೇವರಿಗೆ ಸಮಯ ಕೊಡಿ, ದೇವರಿಗೆ ಸಮಯ ಕೊಡಿ ಪ್ರಿಯರೇ. ಓಕೆನಾ ಪ್ರಿಯರೇ? 37. ಯೆರೂಷಲೇಮೇ ಯೆರೂಷಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೆ, ದೇವರು ನಿನ್ನ ಬಳಿಗೆ ಕಳಿಸಿಕೊಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೆ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು. ಯೆರೂಷಲೇಮೇ ಯೆರೂಷಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೆ. ಯೆರೂಷಲೇಮೇ ಯೆರೂಷಲೇಮೇ ಅಂದರೆ ಯೆರೂಷಲೇಮ್ ಯಾರು? ದೇವರ ಪಟ್ಟಣ ಅಲ್ವಾ? ದೇವರ ಪಟ್ಟಣ ಅಲ್ವಾ? ದೇವರ ಪ್ರಜೆಗಳು ಇದ್ದಂಥ ಸ್ಥಳ ಅಲ್ವಾ? ದೇವರ ಪ್ರಜೆಗಳು ಇದ್ದಂಥ ಸ್ಥಳ. ದೇವರ ಪ್ರಜೆಗಳಂದರೆ ಯಾರು? ಇಸ್ರಾಯೇಲ್ಯರು, ಯಹೂದ್ಯರು. ಅವರನ್ನು ಕುರಿತು ನನ್ನ ಪ್ರಿಯಳು ಎಂದು, ನನ್ನ ಹೆಂಡತಿ ಎಂದು, ನನ್ನ ಸ್ವಕೀಯ ಪ್ರಜೆಗಳೆಂದು, ನನ್ನ ಸೊತ್ತೆಂದು ಅನೇಕ ರೀತಿಯಲ್ಲಿ ವರ್ಣಿಸಿದ್ದಾರಲ್ವಾ? ಅನೇಕ ರೀತಿಯಲ್ಲಿ ವರ್ಣಿಸಿದ್ದಾರೆ. ಅನೇಕರು ಅವರ ಮಧ್ಯದಲ್ಲಿ ಬಂದಿದ್ದಾರೆ, ಪ್ರವಾದನೆ ಹೇಳಿದ್ದಾರೆ. ಏನು ಅವ್ರಿಗೆ ಹೇಳಿದ್ದೇನು? ನೀವು ಧರ್ಮಶಾಸ್ತ್ರವನ್ನು ಕೈಗೊಂಡು ನಡಿಬೇಕು, ಧರ್ಮಶಾಸ್ತ್ರವನ್ನು ಕೈಗೊಂಡು ನಡಿಬೇಕು, ದೇವರಿಗೆ ವಿಧೇಯರಾಗಿ ನಡ್ಕೊಳ್ಬೇಕು, ವಿಧೇಯರಾಗಬೇಕು. ನೀವು ದೇವರಿಗೆ ಸ್ವಕೀಯ ಪ್ರಜೆಗಳು, ದೇವ್ರಿಗೋಸ್ಕರ ನೇಮಿಸಲ್ಪಟ್ಟಂಥವರು, ದೇವ್ರಿಗೋಸ್ಕರ ಪ್ರತಿಷ್ಠಿಸಲ್ಪಟ್ಟವರು. ನಿಮ್ಮ ಮೂಲಕ ಜಗತ್ತಿಗೆ ಮಹಾಜ್ಞಾನದ ಸಂಗತಿಗಳು ಹೋಗಬೇಕು. ನಿಮ್ಮ ಮೂಲಕ ಜಗತ್ತಿಗೆ ಮಹಾಜ್ಞಾನದ ಸಂಗತಿಗಳು ಹೋಗಬೇಕು. ಆಧ್ಯಾತ್ಮಿಕ ಜ್ಞಾನ ಹೋಗಬೇಕು ಪ್ರಪಂಚಕ್ಕೆ ನಿಮ್ಮ ಮೂಲಕ. ನಿಮ್ಮ ಮೂಲಕ ಟೋಟಲ್ ಜಗತ್ತಿಗೆ ಆಧ್ಯಾತ್ಮಿಕ ಜ್ಞಾನ, ರಕ್ಷಣೆ ಮಾರ್ಗ, ಮೋಕ್ಷ ಮಾರ್ಗವನ್ನು ಪ್ರಪಂಚಕ್ಕೆ ತಲುಪಬೇಕು. ಅಂಥ ಒಂದು ಅವಕಾಶವನ್ನು ನಿಮಗೆ ಕೊಟ್ಟಾಗ ಹೇಗೆ ನಡ್ಕೊಳ್ಬೇಕು ಇಸ್ರಾಯೇಲ್ ಜನಾಂಗದವರೇ? ಹೇಗೆ ನಡ್ಕೊಳ್ಬೇಕು ಇಸ್ರಾಯೇಲ್ ಪ್ರಜೆಗಳೇ? ಅಂದರೆ ದೇವರಿಗೆ ವಿಧೇಯರಾಗಿ ಭಕ್ತಿಯಿಂದ ನಡ್ಕೊಳ್ಬೇಕು. ದೇವರು ಪರಿಶುದ್ಧನು, ದೇವರು ನೀತಿವಂತನು, ದೇವರು ಪ್ರೀತಿ ಸ್ವರೂಪನು, ದೇವರು ಕರುಣಾಸಾಗರನಾಗಿರುವಾಗ ಪ್ರತಿ ಇಸ್ರಾಯೇಲ್ ಜನಾಂಗದವರು ಪರಿಶುದ್ಧರಾಗಿ, ನೀತಿವಂತರಾಗಿ, ಪ್ರೀತಿ ತೋರಿಸುವುದರಲ್ಲಿ, ತ್ಯಾಗ ಮಾಡುವುದರಲ್ಲಿ, ಪ್ರತಿ ಒಂದರಲ್ಲಿ ಮುಂದಾಗಿರಬೇಕು. ಆದರೆ ಅವ್ರು ಏನು ಮಾಡ್ತಾಯಿದ್ದಾರೆ ಅಂತ ನೋಡುವಾಗ ಪ್ರವಾದಿಗಳನ್ನು ಕೊಂದಾಕಿದ್ದಾರಂತೆ. ಪ್ರವಾದಿಗಳನ್ನು ಕೊಂದಾಕಿದ್ದಾರಂತೆ. ಯಾರು ಹೇಳುವಂಥ ಮಾತು ಅಂತ ನೋಡುವಾಗ ಯೇಸು ಪ್ರಭು, ನೇರವಾಗಿ ಯೇಸು ಪ್ರಭು ಹೇಳುವಂಥ ಮಾತು. ಯೆರೂಷಲೇಮೇ ಯೆರೂಷಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೆ, ದೇವರು ನಿನ್ನ ಬಳಿಗೆ ಕಳಿಸಿಕೊಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೆ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿಮಗೆ ಮನಸ್ಸಿಲ್ಲದೆ ಹೋಯಿತು. ನೋಡಿರಿ, ನಿಮ್ಮ ಆಲಯವು ಬರೆದಾಗಿ ಬಿಟ್ಟಿದೆ. ಹೀಗಿನಿಂದ ಕರ್ತನ ಹೆಸರಿನಲ್ಲಿ ಬರುವವರೆಗೆ ಆಶೀರ್ವಾದ ಎಂದು ನೀವು ಹೇಳುವ ತನಕ ನೀವು ನನ್ನನ್ನು ನೋಡುವುದೇ ಇಲ್ಲ. ಅಂದರೆ ಯೇಸು ಕ್ರಿಸ್ತರನ್ನು ಒಪ್ಪಿಕೊಳ್ಳುವ ತನಕ ನಿಮಗೆ ರಕ್ಷಣೆ ಇಲ್ಲ. ಯೇಸು ಕ್ರಿಸ್ತರನ್ನು ಒಪ್ಪಿಕೊಳ್ಳುವ ತನಕ ಅಂಥ ದಿನ ಬರುತ್ತೆ. ಅಂದರೆ ಏನಾಗಿದೆ ಅಂತ ನೋಡುವಾಗ ಯೆರೂಷಲೇಮ್ ಪಟ್ಟಣ ಬರಿದಾಗಿದೆ. ಯೆರೂಷಲೇಮ್ ಪಟ್ಟಣ ಬರಿದಾಗಿದೆ ಅಂದರೆ ಅವರ ಮಧ್ಯದಲ್ಲಿ ಪ್ರವಾದಿಗಳನ್ನು ಕಳಿಸುವಂಥದ್ದು, ಅವರ ಮಧ್ಯದಲ್ಲಿ ಆರಾಧನೆ ನಡೆಯುವಂಥದ್ದು, ಅವರ ಮಧ್ಯದಲ್ಲಿ ಆಲಯ
ಪ್ರವಾದಿಗಳು, ಧರ್ಮಶಾಸ್ತ್ರ, ಬೋಧನೆ ಇವೆಲ್ಲ ಕೂಡ ಅವರ ಮಧ್ಯದಲ್ಲಿ ಇರುವಂಥದ್ದು. ಅದು ಏನಾಗ್ತಾಯಿದೆ ಅಂತ ನೋಡುವಾಗ ದೇವರು ನಿಲ್ಲಿಸ್ತಾ ಇದ್ದಾರೆ. ಅಲ್ಲಿ ದೇವರು ನಿಲ್ಲಿಸ್ತಾ ಇದ್ದಾರೆ. ಯೆರೂಸಲೇಮ್ ಪಟ್ಟಣವನ್ನು ಸಂಪೂರ್ಣವಾಗಿ ಏನು ಮಾಡ್ತಾ ಇದ್ದಾರಂತ ನೋಡುವಾಗ ಧ್ವಂಸ ಮಾಡ್ತಾ ಇದ್ದಾರೆ, ನಾಶ ಮಾಡ್ತಾ ಇದ್ದಾರೆ. ಯಾರನ್ನಂತ ನೋಡುವಾಗ ಏನ್ರಿ, ಮಲಾಕಿ ಮೂಲಕ ಹೇಳಿದ್ದಾರಲ್ವ, ಬೆಂಕಿ ಪ್ರಳಯ, ಅಗ್ನಿ ಪ್ರಳಯ, ಅಗ್ನಿ ಪ್ರಳಯ ಬರುತ್ತೆ, ಧ್ವಂಸ ಮಾಡುತ್ತೆ. ಅಹಂಕಾರಿಗಳನ್ನು ಧ್ವಂಸ ಮಾಡುವಂಥದ್ದು, ಭಕ್ತರನ್ನು ಕಾಪಾಡುವಂಥದ್ದು, ಗರ್ವಿಷ್ಠರನ್ನು, ಅಹಂಕಾರಿಗಳನ್ನು ಸರ್ವನಾಶ ಮಾಡುವಂಥದ್ದು. ಅಂದರೆ ಅಹಂಕಾರಿಗಳು, ಗರ್ವಿಷ್ಠರು, ಸೊಕ್ಕಿನವರಿದ್ದಾಗ ಏನ್ರಿ ದೇವರು ಸಹಿಸಲ್ಲ ಪ್ರೇರೆ. ಅಂದರೆ ದೇವರಿಗೆ ವಿಧೇಯರಾಗಬೇಕು, ತಗ್ಗಿಸ್ಕೊಳ್ಬೇಕು, ಭಯ ಭಕ್ತಿಯಿಂದ ನಡ್ಕೊಳ್ಬೇಕು. ಗರ್ವ ಬಂದಾಗ ದೇವರು ಸಹಿಸಲ್ಲ, ದೇವರು ಸಹಿಸಲ್ಲ. ಅವರು ನೋಡಿ 24ನೇ ಅಧ್ಯಾಯಕ್ಕೆ ಬರೋಣ. 24ನೇ ಅಧ್ಯಾಯ, ಅದೇ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 1ನೇ ವಚನದಿಂದ. ಆಮೇಲೆ ಯೇಸು ದೇವಾಲಯದಿಂದ ಹೊರಟು ಹೋಗುತ್ತಿರಲು ಆತನ ಶಿಷ್ಯರು ಆತನಿಗೆ ದೇವಾಲಯದ ಕಟ್ಟಡಗಳನ್ನು ತೋರಿಸುವುದಕ್ಕೆ ಹತ್ತಿರಕ್ಕೆ ಬಂದರು. ಆಗ ಆತನು, ಇವುಗಳನ್ನೆಲ್ಲ ನೋಡುತ್ತೀರಲ್ಲವೇ, ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ, ಎಲ್ಲ ಕೆಡವಲ್ಪಡುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಅಂದರೆ 1ನೇ ವಚನದಲ್ಲಿ ನೋಡುವಾಗ ಯೇಸು ಕ್ರಿಸ್ತರಿಗೆ ಯೆರೂಸಲೇಮ್ ಪಟ್ಟಣದಲ್ಲಿದ್ದಂಥ ಆಲಯವನ್ನು ತೋರಿಸ್ತಾ ಇದ್ದಾರೆ. ಪ್ರಭುವೇ, ಈ ಯೆರೂಸಲೇಮ್ ಪಟ್ಟಣದಲ್ಲಿ ಎಷ್ಟು ಅದ್ಭುತವಾದಂಥ ಮಂದಿರ, ಕಲ್ಲಿನ ಮೇಲೆ ಕಲ್ಲು ಎಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ. ಇದು ಎಷ್ಟು ಅದ್ಭುತವಾದಂಥ ನಿರ್ಮಾಣ ಇದು ನೋಡಿ ಪ್ರಭುವೇ. ಅಂದರೆ ಈಗಿನ ಕಾಲದಲ್ಲಿ ನಾವು ದೊಡ್ಡ ದೊಡ್ಡ ಕಟ್ಟಡಗಳನ್ನು ಇಲ್ಲ ಕೋಟೆ ಕೊತ್ತಲಗಳನ್ನು ನೋಡ್ತಾ ಇರ್ತೀವಿ. ಅಬ್ಬಬ್ಬ, ಎಷ್ಟು ಕಾಲದ ಹಿಂದೆ ಈ ಕೋಟೆಗಳನ್ನು ಕಟ್ಟಿದ್ದಾರೆ. ಮೈಸೂರು ಅರಮನೆ ಎಷ್ಟು ವರ್ಷಗಳ ಹಿಂದೆ ಕಟ್ಟಿದ್ದಾರಪ್ಪ, ಇದು ಎಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ. ಬೀದರ್ನಲ್ಲಿ ಕೋಟೆ, ಹೈದರಾಬಾದ್ನಲ್ಲಿ ಚಾರ್ಮಿನಾರ್, ಇನ್ನು ಆಗ್ರಾದಲ್ಲಿ ತಾಜ್ ಮಹಲ್ ಆಗಿರ್ಬೋದು, ಇನ್ನು ಅಲ್ಲಲ್ಲಿ ಪ್ರದೇಶಗಳಲ್ಲಿ ಅದ್ಭುತವಾದಂಥ ಕಟ್ಟಡಗಳೆಂದು, ಕೋಟೆಗಳೆಂದು ತೋರಿಸ್ತಾ ಇರ್ತಾರೆ. ಇದು ನೋಡಿ ಇಂಥವ್ರು ಕಟ್ಟಿದ್ರು, ಇದು ನೋಡ್ರಿ ಇಂಥವ್ರು ಕಟ್ಟಿದ್ರು, ಇದು ನೋಡ್ರಿ ಇಂಥವ್ರು. ಯೇಸು ಕ್ರಿಸ್ತರಿಗೆ ಶಿಷ್ಯರು ತೋರಿಸ್ತಾ ಇದ್ದಾರೆ, ಪ್ರಭುವೇ, ಕಲ್ಲಿನ ಮೇಲೆ ಕಲ್ಲು ಎಷ್ಟು ಅದ್ಭುತವಾಗಿ ನೋಡಿ ಪ್ರಭುವೇ, ಎಷ್ಟು ಅದ್ಭುತವಾದಂಥ ಮಂದಿರ ಪ್ರಭುವೇ ಇದು, ಆಲಯ ಪ್ರಭುವೇ ಇದು ಅಂಥೇಳಿ ಯೇಸು ಕ್ರಿಸ್ತರಿಗೆ ತೋರಿಸುವಂಥದ್ದು. ಆವಾಗ ಯೇಸು ಪ್ರಭು ಒಂದು ಮಾತು ಹೇಳ್ತಾರೆ, ಏನು ಗೊತ್ತಾ, ನೀವು ತೋರಿಸ್ತಾ ಇದ್ದೀರಲ್ಲ ಮಂದಿರ, ಕಲ್ಲಿನ ಮೇಲೆ ಕಲ್ಲು ನಿಲ್ಲದ ದಿನಗಳು ಬರುತ್ತೆ ಅಂತ ಹೇಳ್ತಾರೆ. ಅದನ್ನು ಹೇಳಿದ್ದಾರೆ ಪ್ರಭು, ಹೇಳಿದ ಮಾತು ಸುಳ್ಳಾಗಲ್ಲ ರೀ. ಕತೆಗಳಲ್ಲ ಪ್ರಿಯರೇ, ಕತೆಗಳಲ್ಲ, ಪ್ರಪಂಚದ ಇತಿಹಾಸ ಇದು, ಮಹಾಜ್ಞಾನದ ಸಂಗತಿಗಳಿದು. ಯೇಸು ಕ್ರಿಸ್ತರು 1ನೇ ಶತಮಾನದಲ್ಲಿ ಕ್ರಿಸ್ತಶಕ 30ರಲ್ಲಿ ಈ ಪ್ರವಾದನೆ ಹೇಳಿರುವಂಥ ಈ ಪ್ರವಾದನೆ ಅಂದರೆ ಭವಿಷ್ಯತ್ತನ್ನೇ ಹೇಳ್ತಾರೆ ಪ್ರಿಯರೇ, ಭವಿಷ್ಯತ್ತನ್ನೇ ಹೇಳ್ತಾರೆ. ಈ ಭವಿಷ್ಯತ್ತನ್ನು ಪ್ರಿಯರಾದ ದೇವರ ಮಕ್ಕಳೇ ಹೇಳಿರುವಂಥ ಮಾತಿದೆ ನೋಡಿ. ಏನದು? ಇವುಗಳನ್ನೆಲ್ಲ ನೋಡ್ತೀರಿ ಅಲ್ಲವೇ, ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ, ಎಲ್ಲ ಕೆಡವಲ್ಪಡುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಅಂದರೆ ನೋಡುವಂಥದ್ದು, ಈ ಮಂದಿರವನ್ನು ತೋರಿಸ್ತಾ ಇದ್ದೀರಲ್ವ, ಈ ದೇವಾಲಯ ತೋರಿಸ್ತಾ ಇದ್ದೀರಲ್ವ, ಸೊಲೊಮೋನನು ಕಟ್ಟಿದ್ದಾನೆಂದು, ಇಸ್ರೇಲ್ ಜನಾಂಗದವರು ಕಟ್ಟಿದ್ದಾರೆಂದು, ಅರಸರು ಕಟ್ಟಿದ್ದಾರೆಂದು ಏನೇನೋ ಹೇಳ್ಕೊಂಡು ಬರ್ತಾ ಇದ್ದೀರಲ್ವ, ಇದರ ಭವಿಷ್ಯತ್ತು ಹೇಳ್ತೀನಿ ಕೇಳಿ. ಕಲ್ಲಿನ ಮೇಲೆ ಕಲ್ಲು ನಿಲ್ಲದ ದಿನಗಳು ಬರುತ್ತೆ. ಹೌದಾ? ಅದು ಯಾವಾಗುತ್ತೆ ಪ್ರಭುವೇ? ಅದು ಯಾವಾಗುತ್ತೆ? ಬಳಿಕ ಆತನು ಎಣ್ಣೆ ಮರಗಳ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು, ಅದು ಯಾವಾಗ ಆಗುವುದು? ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನವೇನು? ನಮಗೆ ಹೇಳು ಅನ್ನಲು. ನಿಮ್ಮ ಆಗಮನ ಯಾವಾಗ ಬರ್ತೀರಾ? ಯಾವಾಗ ನಾಶವಾಗುತ್ತೆ? ಯುಗದ ಸಮಾಪ್ತಿ ಯಾವಾಗ? ಈ ಯುಗದ ಸಮಾಪ್ತಿ ಯಾವಾಗ ಅಂತೇಳಿ ಅವರು ಕೇಳಿದಾಗ, ಪ್ರಿಯರಾದ ದೇವ್ರ ಮಕ್ಕಳಿರ, ಪ್ರಭು ಹೇಳುವಂಥ ಮಾತು,
4 ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರು ನೋಡಿಕೊಳ್ಳಿರಿ, ಯಾಕೆಂದರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನು ಕ್ರಿಸ್ತನು ಎಂದು ಹೇಳಿ ಎಷ್ಟೋ ಜನರನ್ನು ಮೋಸಗೊಳಿಸುವರು. ಇದಲ್ಲದೆ ಯುದ್ಧಗಳಾಗುವುದನ್ನು ಯುದ್ಧವಾಗುವ ಹಾಗಿದೆ ಎಂಬ ಸುದ್ದಿಯನ್ನು ನೀವು ಕೇಳಬೇಕಾಗಿರುವುದು. ಕಳವಳ ಪಡದಂತೆ ನೋಡಿಕೊಳ್ಳಿರಿ, ಯಾಕೆಂದರೆ ಹಾಗಾಗುವುದು ಅಗತ್ಯ. ಆದರೂ ಇದು ಅಂತ್ಯಕಾಲವಲ್ಲ. ಜನಕ್ಕೆ ವಿರೋಧವಾಗಿ ಜನವು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಹೇಳುವು ಮತ್ತು ಅಲ್ಲಲ್ಲಿ ಬರಗಳು ಬರುವವು, ಭೂಕಂಪಗಳು ಆಗುವು ಅಂತ ಹೇಳ್ತಾರೆ ಪ್ರಿಯರು. ಆನಂತರ ನೋಡಿ 15ನೇ ವಚನ, ಆದದರಿಂದ ಪ್ರವಾದಿಯಾದ ದಾನಿಯೇಲನು ಹೇಳಿದಂತಹ ಹಾಳು ಮಾಡುವ ಅಸಹ್ಯ ವಸ್ತುವು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ಇದನ್ನು ಓದುವವನು ತಿಳುಕೊಳ್ಳಲಿ. ಒಂದು ಸೂಚನೆ ಕೊಡ್ತಾ ಇದ್ದಾನೆ. ಏನಪ್ಪ ಅಂತ ನೋಡುವಾಗ, ಆದದರಿಂದ ಪ್ರವಾದಿಯಾದ ದಾನಿಯೇಲನು ಹೇಳಿದಂಥ ಹಾಳು ಮಾಡುವ ಅಸಹ್ಯ ವಸ್ತುವು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ಇದನ್ನು ಓದುವವನು ತಿಳುಕೊಳ್ಳಲಿ. ಇದನ್ನು ಓದುವವನು ತಿಳುಕೊಳ್ಳಲಿ ಅಂದರೆ ಪವಿತ್ರ ಸ್ಥಾನ ಅಂದರೆ ಯೆರೂಸಲೇಮ್ ಪಟ್ಟಣ. ಪವಿತ್ರ ಸ್ಥಾನ ಅಂದರೆ ಯೆರೂಸಲೇಮ್ ಪಟ್ಟಣ. ಅಂದರೆ ಯೆರೂಸಲೇಮ್ ಪಟ್ಟಣಕ್ಕೆ ಪವಿತ್ರ ಸ್ಥಾನವೆಂದು ಕರೆಯಲ್ಪಟ್ಟಿದೆ. ಪವಿತ್ರ ಸ್ಥಾನವೆಂದು ಕರೆಯಲ್ಪಟ್ಟಿದೆ. ಯಾಕೆಂದರೆ ಯೆರೂಸಲೇಮ್ ಪಟ್ಟಣದಲ್ಲೇ ದೇವರ ಧರ್ಮಶಾಸ್ತ್ರ, ಯೆರೂಸಲೇಮ್ ಪಟ್ಟಣದಲ್ಲೇ ದೇವರ ಆಲಯ, ಯೆರೂಸಲೇಮ್ ಪಟ್ಟಣದಲ್ಲೇ ಪ್ರವಾದಿಗಳು, ಯೆರೂಸಲೇಮ್ ಪಟ್ಟಣದಲ್ಲೇ ಲೋಕರಕ್ಷಕನಾದ ಯೇಸು ಕ್ರಿಸ್ತರು ಬಂದಿರುತ್ತೆ. ಅದಕ್ಕೆ ಆ ಒಂದು ಪ್ರಾಂತಕ್ಕೆ ಪವಿತ್ರ ಸ್ಥಳವೆಂದು, ಪವಿತ್ರ ಸ್ಥಾನವೆಂದು ಕರೆಯಲ್ಪಟ್ಟಿದೆ ಪ್ರಿಯರೇ. ಅಲ್ಲಿ ಏನು ಕಾಣುತ್ತೆ ಅಂದರೆ ಹಾಳು ಮಾಡುವ ಅಸಹ್ಯ ವಸ್ತುವು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ಇದನ್ನು ಓದುವನು ತಿಳ್ಕೊಳ್ಳಲಿ. ಅಂದರೆ ಈ ಪವಿತ್ರ ಸ್ಥಾನದಲ್ಲಿ ಹಾಳು ಮಾಡುವ ಅಸಹ್ಯ ವಸ್ತು ಕಾಣುವಾಗ ನೀವು ಇದನ್ನು ತಿಳ್ಕೊಳ್ಳಿ. ಏನು ಮಾಡಬೇಕು? ತಿಳ್ಕೊಂಡು ಯೂದಾಯದಲ್ಲಿರುವವರು ಬೆಟ್ಟಗಳಿಗೆ ಓಡಿ ಹೋಗಲಿ, ಮಾಳಿಗೆಯ ಮೇಲೆ ಇರುವವನು ತನ್ನ ಮನೆಯೊಳಗಿರುವುದನ್ನು ತೆಗೆದುಕೊಳ್ಳುವುದಕ್ಕೆ ಇಳಿಯದೆ ಹೊಲದಲ್ಲಿರುವವರನ್ನು ತನ್ನ ಹೊದಿಕೆಯನ್ನು ತೆಗೆದುಕೊಳ್ಳುವುದಕ್ಕೆ ಹಿಂತಿರುಗಿ ಬಾರದೆ ಓಡಿ ಹೋಗಲಿ. ಆದರೆ ಆ ದಿನಗಳಲ್ಲಿ ಬಸರೇರಿಗೂ ಮೊಲೆಕೂಸಿರುವ ಹೆಂಗಸರಿಗೂ ಆಗುವ ಕಷ್ಟವನ್ನು ಏನು ಹೇಳಲಿ? ಆಗ ಮಹಾ ಸಂಕಟ ಉಂಟಾಗುವುದರಿಂದ ನಿಮ್ಮ ಪಾಲಾಯನವು ಚಳಿಗಾಲದಲ್ಲಿಯಾಗಲಿ ಸಬ್ಬತ್ತು ದಿನದಲ್ಲಿಯಾಗಲಿ ಆಗಬಾರದೆಂದು ಪ್ರಾರ್ಥನೆ ಮಾಡಿರಿ. ಅಂಥ ಸಂಕಟವು ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನವರೆಗೂ ಆಗಲಿಲ್ಲ, ಇನ್ನು ಮೇಲೆಯೂ ಆಗುವುದಿಲ್ಲ. ಅಂದರೆ ಭಯಂಕರವಾದಂಥ ಸಂಕಟ ಕಾಲ ಬರುತ್ತೆ. ಭಯಂಕರವಾದಂಥ ಸಂಕಟ ಕಾಲ ಬರುತ್ತೆ. ಆ ಸಂಕಟ ಕಾಲ ಬರುವಂಥ ಕಾಲ ಒಂದಿದೆ. ಅದು ಏನಪ್ಪ ಅಂತ ನೋಡುವಾಗ, ದಾನಿಯೇಲನು ಬರೆದಿದ್ದಾನಲ್ಲ, ಪ್ರವಾದಿಯಾಗಿರುವಂಥ ದಾನಿಯೇಲನಿದ್ದಾನಲ್ಲ, ಹಾಳು ಮಾಡುವಂಥ ವಸ್ತುವು ಪವಿತ್ರ ಸ್ಥಾನದಲ್ಲಿ ನಿಂತಿರುವಂಥ ಆ ಸಮಯದಲ್ಲಿ ಭಯಂಕರವಾದಂಥ ಮಹಾಸಂಕಟ ಉಂಟಾಗತ್ತೆ. ಅಂಥ ಸಂಕಟ ಲೋಕ ಉಂಟಾದದ್ದು ಮೊದಲುಗೊಂಡು ಇಂದಿನವರೆಗೆ ಆಗಲಿಲ್ಲ, ಇನ್ನು ಮೇಲೆ ಕೂಡ ಆಗೋದಿಲ್ಲ ಅಂತ ಹೇಳ್ತಾರೆ ಪ್ರಿಯರು. ಯೇಸು ಪ್ರಭು ಈ ಮಾತಿನ ಪ್ರಕಾರ ಮಹಾಸಂಕಟ ನಡೆದಿದೆಯಾ ನಡೆದಿಲ್ವ ಅಂತ ನೋಡುವಾಗ ಕೆಲವರು ಬೋಧಕರು ಹೇಳ್ತಾರೆ 7 ವರ್ಷ ಶ್ರಮೆ ಕಾಲ ಬರುತ್ತೆ. 7 ವರ್ಷ, 3.5 ವರ್ಷ ಸ್ವಲ್ಪ ಶ್ರಮೆ ಇರುತ್ತೆ, 3.5 ವರ್ಷ ಸ್ವಲ್ಪ ಶ್ರಮೆ ಕಾಲ, ಇನ್ನು 3.5 ವರ್ಷ ಬಹಳ ಶ್ರಮೆ ಕಾಲ ಇರುತ್ತೆ. ಟೋಟಲ್ ಒಟ್ಟಿಗೆ 7 ವರ್ಷ ಶ್ರಮೆ ಕಾಲ ಇರುತ್ತೆ. ಅದು ಭವಿಷ್ಯತ್ತು ದಿನಗಳಲ್ಲಿ ಬರುತ್ತೆ, ಆಗ ಬರುತ್ತೆ ಅಂತ ಇನ್ನು ಕೆಲವರು ಹೇಳ್ಕೊಂಡಿದ್ದಾರೆ. ಇವಾಗ ಯೇಸು ಕ್ರಿಸ್ತರು ಹೇಳಿರೋ ಪ್ರಕಾರ ಮಹಾಸಂಕಟ ಕಾಲ ಅಂದರೆ ಇದೇ ವಚನ ತೋರಿಸ್ತಾರೆ ಅವರು. ಇದೇ ವಚನ ತೋರಿಸ್ತಾರೆ. ಮಹಾಸಂಕಟ ಕಾಲ ಬರುತ್ತೆ. ಬಂದಾಗ ಯೂದಾಯದಲ್ಲಿರುವವರು ಯೂದಾಯದಲ್ಲಿ ನಡೆಯುತ್ತೆ. ಅಂದರೆ ಯೆರೂಸಲೇಮ್ ಪಟ್ಟಣದಲ್ಲಿ ನಡೆಯುತ್ತೆ. ಯೂದಾಯದಲ್ಲಿರುವವರು ಬೆಟ್ಟಗಳಿಗೆ ಓಡಿ ಹೋಗಲಿ, ಮಾಳಿಗೆಯ ಮೇಲೆ ಇರುವವನು ತನ್ನ ಮನೆಯೊಳಗಿರುವುದನ್ನು ತೆಗೆದುಕೊಳ್ಳುವುದಕ್ಕೆ ಇಳಿಯದೆ ಹೊಲದರಿರುವವರನ್ನು ತನ್ನ ಹೊದಿಕೆಯನ್ನು ತೆಗೆದುಕೊಳ್ಳುವುದಕ್ಕೆ ಹಿಂತಿರುಗಿ ಬಾರದೆ ಓಡಿ ಹೋಗಲಿ. ಅಂದರೆ ಯೂದಾಯದಲ್ಲಿ ಅಂದರೆ ಟೋಟಲ್ ಯೆರೂಸಲೇಮ್ ಪಟ್ಟಣ ಸುತ್ತಮುತ್ತಲು ಇರುವಂಥ ಈ ಪಾಲಸ್ತೀನ ಪ್ರದೇಶಗಳಿದೆಯಲ್ಲ, ಈ ಪ್ರಾಂತದಲ್ಲಿ ಭಯಂಕರವಾದಂಥ ಮಹಾಸಂಕಟ ಉಂಟಾಗುತ್ತೆ. ಆ ಸಂಕಟ ಲೋಕ ಉಂಟಾದದ್ದು ಮೊದಲುಗೊಂಡು ಇಂದಿನ ತನಕ ಆಗಲಿ. ಎಂದಿನ ತನಕ? ಯೇಸು ಕ್ರಿಸ್ತರು ಈ ಪ್ರವಾದನೆ ಹೇಳಿದಾರಲ್ಲ, ಅಂದಿನ ತನಕ. ಅಂದರೆ ಈ ಯೇಸು ಕ್ರಿಸ್ತರು ಹೇಳುವಂಥ ಈ ಮಾತು ನೋಡುವಾಗ 1ನೇ ಶತಮಾನದಲ್ಲಿ ಅಂದರೆ ಅವರ ಕಾಲದಲ್ಲಿ ಭಯಂಕರವಾದಂಥ ದುರ್ಘಟನೆ ನಡಿಬೇಕಾಗಿದೆ ಅಂತ ಒಂದು ಭವಿಷ್ಯತನ್ನು ಹೇಳ್ತಾ ಇದ್ದಾರೆ. ಅದು ನಡೆದಿದೆಯಾ ನಡೆದಿಲ್ವಾ ಅಥವಾ ಭವಿಷ್ಯದ ದಿನಗಳಲ್ಲಿ